ಗಂಡಿಗೆ ಗೌರವದ ಗರಿಯಿರಿತು ನನಗೆ ಸೂರಕ್ಷೆ ನನ್ನ ತಂಗಿಯರ ಜೀವಂತ ನನ್ನ ತಂಗಿಯರ ಜೀವಂತ ಜೀವಕ್ಕೆ ಅಮೃತ, ನಂದೀಶ ನನ್ನ ಮದುವೆ ಆಗುವುದರ ಬಗ್ಗೆ ನಿನ್ನ ಅಭಿಪ್ರಾಯವೇನಮ್ಮ? ಏನನ್ನ ಈ ನಿನ್ನ ತಂಗಿ ಅಷ್ಟು ಬೇಗ ಭಾರವಾಗ್ಬಿಟ್ಲಾ ಅಣ್ಣ ನಿನಗೆ? ಇಲ್ಲಮ್ಮ, ಹೆಣ್ಣಿಗೆ ಸೃಷ್ಟಿ ಕೊಟ್ಟವರ ಮದುವೆ, ಹಡೆದವರಿಗೆ ಹಾಲಾಗಿ ಕೊಟ್ಟ ಮನೆಗೆ ಹೊಣ್ಣ ಕಳಸವಾಗಿ, ಈ ಸಮಾಜಕ್ಕೆ ಮುತ್ತೈದೆಯಾಗಿ ಹುಟ್ಟಿ ಬೆಳೆದ ಮನೆಗೆ ಬೆಲ್ಲವಾಗಿ ತವರ ಹೆಸರು ತರುವ ನಾರಿಯಾಗಬೇಕಮ್ಮ. ಅವಾಗಲೇ ಹೆಣ್ಣಿನ ಜನ್ಮಕ್ಕೆ ಅರ್ಥ ಬರೋದು. ಆಯ್ತಣ್ಣ, ನಿನ್ನಿಷ್ಟನೇ ನನ್ನಿಷ್ಟ ಆಗಲಿ. ಆದರೆ ಎಂಬ ಮಾತೇಕಮ್ಮ, ನಿಯಮದಂತೆ ವರನನ್ನು ಮನೆಗೆ ಬರಲಿಕ್ಕೆ ಹೇಳಿರುವೆ. ನನ್ನ ತಂಗಿ ನನ್ನ ಮಾತು ಮೀರುವುದಿಲ್ಲ ಎಂಬ ನಂಬಿಕೆಯಿಂದ. ತಪ್ಪಲ್ಲ ಅಣ್ಣ, ಈಗ ಒಮ್ಮೆಲೆ ಏಕಾಏಕಿ ಮನೆಗೆ ಗಂಡು ಬರ್ತಾನಂತ ಹೇಳಿದಲ್ವಾ, ಅದಕ್ಕೆ ಈ ರೀತಿ ಮಾತನಾಡಿದೆ. ತಂಗಿ, ಇಲ್ಲಿಯವರೆಗೂ ನೀನು ಇಷ್ಟದಂತೆ ನೀನು ಬೆಳೆಸಿದ್ದೀನಿ. ನಿನಗೆ ಅಂದ ಮೇಲೆ ನಿನ್ನ ಅಣ್ಣನನ್ನು ತೀರಿಸುವ ಭಾರ ನಿನ್ನದಮ್ಮ. ಅಯ್ಯೋ ದೇವ್ರೆ, ನಾನೇನು ಮಾಡಲೀಗ? ಇರಲಿ, ಬೀಸೋಡೊನ್ನೆಯಿಂದ ತಪ್ಪಿಸ್ಕೊಂಡ್ರೆ 3 ವರ್ಷ ಆಯ್ಸಂತೆ, ಹಾಗೆ ಆಗಲಿ. ಹಲೋ, ಹಾಗಾ, ನಾನು ಈಗಲೇ ಬಂದೆ. ಅಮೃತ, ನಮ್ಮ ಪೊಲೀಸ್ ಇಲಾಖೆಗೆ ಚಳ್ಳೆ ಅನುಸರಿಸುತ್ತಿದ್ದ ಆರೋಪಿ ಎವಿಡೆನ್ಸ್ ಸಿಕ್ಕಿವೆ. ನಾನು ಈಗಲೇ ಹೋಗಿ ಬಂದುಬಿಡ್ತೇನಮ್ಮ. ಅಯ್ಯೋ, ಏನನ್ನ ನೀನು ಮನೆಗೆ ಗಂಡು ಬರ್ಲಿಕ್ಕೆ ಹೇಳಿ ಇವತ್ತು ಡ್ಯೂಟಿಗೆ ಹೋಗ್ತಾ ಇದೆಯಲ್ಲ, ಅದೆಲ್ಲ ಬೇಡ. ಗಂಡಿಗೆ ನಾಳೆ ಬರ್ಲಿಕ್ಕೆ ಹೇಳ್ಬಿಡಣ್ಣ. ಇಲ್ಲಮ್ಮ, ಮನೆಗೆ ಬರುತ್ತಿರುವ ಗಂಡು ಸಿರಿತನದಲ್ಲಿ ಬಡವನಾದರೂ ನ್ಯಾಯ ನೀತಿ ಧರ್ಮದಲ್ಲಿ ಬಡವನಲ್ಲ. ಸಿರಿ ಸಂಪತ್ತು ಕಳೆದುಕೊಂಡರೂ ಮಾನವೀಯತೆ ಮಾರಿಕೊಳ್ಳುವ ಮಾನಗೇಡಿಯಲ್ಲಮ್ಮ. ಅಂದಾಗ ಅದಕ್ಕೆ ಚಿಂತಿಸಬೇಡ, ಅವರು ಬರುವುದರೊಳಗಾಗಿ ಬಂದು ಬಿಡುತ್ತೇನೆ. ಅಯ್ಯೋ ದೇವ್ರಿ, ಎಂಥ ಧರ್ಮ ಸಂಕಟದಲ್ಲಿ ಸಿಲುಕಿಸಿದೆ ನನ್ನನ್ನು. ಈಗ ಆ ವರವನ್ನು ಬೇಡವೆಂದರೆ ನಮ್ಮ ಅಣ್ಣನ ಮನಸ್ಸಿಗೆ ನೋವಾಗುತ್ತೆ, ಒಪ್ಕೊಂಡ್ರೆ ಬ್ರಹ್ಮನ ಮನಸ್ಸಿಗೆ ನೋವಾಗುತ್ತೆ. ಏನು ಮಾಡಲಿ ದೇವ್ರಿ ನಾನು? ಜಗದೀಶ, ಯಾರು? ಓಹೋ, ನೀವಾ ಅನ್ನ ಹಾಕುವ ದನಿ? ಮೇಡಮ್, ದರ್ಪವೇ ನಿಮ್ಮ ಹುಸಿರು ಅಂತ ಕಾಣುತ್ತೆ ನೋಡಿ. ದರ್ಪ ಮಾತನಾಡುವಾಗ ಧರ್ಮ ಸುಮ್ಮನಿರುವುದು ಈ ಜಗದ ನಿಯಮ. ಯಾಕಂದ್ರ ಧರ್ಮ ಒಮ್ಮೆ ಸಿಡಿದದ್ದು ನಿಂತರೆ ದರ್ಪವೆಂಬುದು ಮೂಲೆ ಗುಂಪಾಗುವುದನ್ನು ನೀವು ಕೇಳಿರಬೇಕಲ್ಲ. ಓಹೋ, ನಮ್ಮಣ್ಣ ಹೊರಗೆ ಹೋಗಿದ್ದು ತುಂಬಾನೇ ಒಳ್ಳೇದಾಯ್ತು. ಇರ್ಲಿ, ನಮ್ಮಣ್ಣ ಬರೋದ್ರೊಳಗಾಗಿ ಇವನಿಗೆ ಅವಮಾನ ಮಾಡಿ ಕಳಿಸಿದ್ರಾಯ್ತು. ಆಗ ನನ್ನ ಮನಸ್ಸಿಗೂ ತೃಪ್ತಿ ಆಗುತ್ತೆ, ಬ್ರಹ್ಮನಿಗೆ ಕೊಟ್ಟ ಮಾತು ನಡೆಯುತ್ತೆ. ಮಾತಿನಲ್ಲಿ ಮೈ ಮರೆಯುವ ನಿನ್ನಂತ ಹೆಣ್ಣಿನ ಜೊತೆ ನನ್ನದೇನು ಮಾತು, ನಾನಿನ್ನು ಬರ್ತೇನೆ. ಹಲೋ ಮಿಸ್ಟರ್, ನಿಂತ್ಕೊಳ್ಳಿ. ಹಾಗೆ ಬಂದು ಹಾಗೆ ಹೋಗ್ತಾ ಇದ್ದೀರಲ್ವಾ? ನೀವು ಹೆಣ್ಣು ನೋಡಲಿಕ್ಕೆ ಬಂದಿದ್ದು ತಾನೇ? ಹೌದು ಮೇಡಮ್, ಹೆಣ್ಣು ನೋಡಲು ಬಂದಿರಬೇ, ಆದರೆ ಹೆಮ್ಮಾರಿನಲ್ಲ, ಕ್ಷಮಿಸಿ. ನೋಡಿ, ನಿಮಗೊಂದು ಮಾತನ್ನು ಹೇಳವೇ ಕೇಳಿ. ಜಗದೀಶ ಎಲ್ಲರಿಗೂ ಬೇಕಾಗಿರುವ ಒಂದು ಸುಂದರವಾದ ಗುಲಾಬಿ ಇದ್ದ ಹಾಗೆ, ಆದರೆ ನೀವು ಅದರ ಸುತ್ತಲಿರುವ ಮುಳ್ಳಂತ ಗೊತ್ತಾಗುತ್ತದೆ. ನಿಲ್ಲಿ, ನಮ್ಮನ್ನು ನೋಡ್ಲಿಕ್ಕೆ ಬಂದಿರುವ ಗಂಡು ಏನು ಕೆಲಸ ಮಾಡ್ತಾರೆ ಅಂತ ಕೇಳ್ಬಹುದಾ?
ಈ ದೇಶದಲ್ಲಿ ಅನ್ಯಾಯ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿರುವ ಈ ಸಮಾಜದಲ್ಲಿ ಸ್ವಾರ್ಥವಿಲ್ಲದ ನಿಸ್ವಾರ್ಥಿಯಾಗಿ ಭೂತಾಯಿಯ ಮಡಿಲಲ್ಲಿ ಶ್ರಮ ವಹಿಸಿ ದುಡಿಯುವ ಮಣ್ಣಿನ ಮಗ ಅಂತಾರ. ಇನ್ನು ತಿಳಿಸಿ ಹೇಳ್ಬೇಕಂದ್ರ ಈ ನಾಡಿಗೆ ಅನ್ನ ಹಾಕುವ ದಣಿ ಅಂತಾರ. ಗೊತ್ತಾಯ್ತು ಬಿಡಿ, ಆಫ್ಟರ್ ಆಲ್ ಹೊಲದಲ್ಲಿ ಕೆಲಸ ಮಾಡುವ ರೈತ ಅಂತ. ನಿಮ್ಮಂತಹ ಮಾಮೂಲಿ ರೈತರನ್ನು ನಾವು ಮದುವೆಯಾದ್ರೆ ಸಾಯೋವರೆಗೂ ಸಂಕಟ ಪಟ್ಟಿದ್ದೆ. ಅದೇ ಯಾವುದಾದರೂ ಬಿಸ್ನೆಸ್ದಾರರನ್ನು ಮದುವೆಯಾಗಿ ಸಾಯೋ ತನಕ ಹಾಯಾಗಿರೋದೇ ಒಳ್ಳೆಯದು. ನಿಮ್ಮಂಥವರನ್ನು ಮದುವೆ ಆದ್ರೆ ಹೊಟ್ಟೆಗೆ ಇಟ್ಟಿಲ್ಲ, ತುಂಡು ಬಟ್ಟೆಗೂ ಗತಿ ಇಲ್ಲ ಅನ್ನೋ ಪರಿಸ್ಥಿತಿ. ಹೌದು ಮೇಡಮ್, ಹೊಟ್ಟೆಗೂ ಹಿಟ್ಟಿಲ್ಲ, ತುಂಡು ಬಟ್ಟೆಗೂ ಗತಿ ಇಲ್ಲ ಅಂದ್ರು ಮಾನ ಮರ್ಯಾದೆಗೇನು ಕಮ್ಮಿ ಇಲ್ಲ ನನ್ನಂತ ರೈತನಿಗೆ. ಅಷ್ಟೇ ಯಾಕೆ, ಕಟ್ಟಿಕೊಂಡ ಬಂಡ ಹೆಂಡತಿಗೆ ಕಷ್ಟನೇ ಬರಲಿ ದುಃಖನೇ ಬರಲಿ ಸಾಯೋವರೆಗೂ ಜೊತೆಲಿ ಇದ್ದು ಸಂಸಾರ ಮಾಡ್ದನ ಈ ನೇಗಿಲ ಯೋಗಿ. ಆದ್ರೆ ನೀವು ಆಸೆ ಪಡುವ ಆ ಬಿಸ್ನೆಸ್ ಗಂಡು ಒಂದಲ್ಲ ಒಂದ್ಸಾರಿ ಲಾಸ್ ಆಗಿ ಬಂದ್ರೆ ಕುಡಿದು ಬಂದು ಕಟ್ಟಿಕೊಂಡ ಬಂದ ಹೆಂಡತಿಗೆ ವರದಕ್ಷಿಣೆಯ ಕಿರುಕುಳ ಕೊಟ್ಟು ದುಡ್ಡಿನ ಆಸೆಗಾಗಿ ಸೀಮೆ ಎಣ್ಣೆಯಿಂದ ಸುಟ್ಟು ಹಾಕಿ ಮತ್ತೊಬ್ಬಳನ್ನು ಕಟ್ಟಿಕೊಂಡು ಬಂದು ಸಂಸಾರ ಮಾಡಿದ್ದಾರೆ ಅನ್ನೋದಕ್ಕೆ ಸಾವಿರಾರು ಸಾಕ್ಷಿಗಳಿವೆ ಈ ಭರತ ಭೂಮಿಯಲ್ಲಿ. ಅಂಥದ್ರಲ್ಲಿ ಆ ನಿನ್ನ ನೌಕರಿ ಗಂಡಿಗಿಂತ ಈ ಅನ್ನ ಹಾಕುವ ಗಂಡೆ ಎಷ್ಟೋ ಮೇಲು. ಓಹೋ, ಬಿಸ್ನೆಸ್ ಮಾಡುವವರ ಹಾಗೆ ಮಾತನಾಡಿದ ಮಾತ್ರಕ್ಕೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ಯಾವುದಾದರೂ ನೌಕರಿ ಮಾಡುವವರನ್ನು ಮದುವೆಯಾಗಿ ಜೀವನ ಪೂರ್ತಿ ಹಾಯಾಗಿರುವುದೇ ಒಳ್ಳೆಯದು ಮಿಸ್ಟರ್ ನೇಗಿಲ ಯೋಗಿ. ಹೌದ್ರಿ, ಆ ನಿನ್ನ ನೌಕರಿ ಗಂಡಿನ ತಿಂಗಳ ಪಗಾರ 20,000, ವರ್ಷಕ್ಕೆ 2,40,000, 10 ವರ್ಷಕ್ಕೆ 24 ಲಕ್ಷ. ಅಂದರೆ ಬರೋಬ್ಬರಿ 30 ವರ್ಷ ದುಡಿದಾಗ ಅವನಿಗೆ ಸಿಗುವ ಹಣ ಕೇವಲ 73 ಲಕ್ಷ. ಆದರೆ ಆ 73 ಲಕ್ಷ ನನ್ನ ಇವತ್ತಿನ 3 ಎಕರೆ ಭೂಮಿಗೆ ಸಮ ಅಂದಾಗ 30 ವರ್ಷ ದುಡಿಯುವ ಆಣಿನ ಬಿಸ್ನೆಸ್ ಗಂಡಿಗಿಂತ 3 ಎಕರೆ ಭೂಮಿ ಇರೋ ಈ ಭೂಮಿ ಪುತ್ರನೇ ಎಷ್ಟೋ ಮೇಲು. ಮಿಸ್ ಅಮೃತ ದೇವಿಯವರೇ, ಅಂದ್ರೆ ಬಂಗಾರದ ತಟ್ಟೆಯಲ್ಲಿ ಉಣ್ಬೇಕೆಂಬುದು ನಿನ್ನ ಕೆಟ್ಟ ನಿರ್ಧಾರ ಹೇಳ್ತಾ ಇದೆ. ನೋಡು ಅಮೃತ, ಬಂಗಾರದ ತಟ್ಟೆ ಶ್ರೀಮಂತಂದಿರ್ಬೋದು, ಆದರೆ ಅದರಲ್ಲಿ ಊಟ ಮಾಡುವ ಅನ್ನ ಈ ರೈತ ಬೆಳೆದಿದ್ದು ಅನ್ನೋದನ್ನ ಮಾತ್ರ ಮರಿಬೇಡ. ನಿನ್ನಂತ ಮೋಹದಳನ್ನು ಮದುವೆಯಾಗುವ ಮತಿಗೇಡುವ ಗಂಡು ನಾನಲ್ಲ. ಮತಿಹೀನ ಕೆಲಸ ಮಾಡೋ ನಿನ್ನಂತ ಹೆಣ್ಣುಗಳ ಇತಿಹಾಸವನ್ನು ಸ್ಪಷ್ಟವಾಗಿ ಬರೆಯುತ್ತೇನೆ ನನ್ನ ಗೆಳೆಯನ ಹತ್ತಿರ. ಅವಾಗ ತಂಗಿ ಎಂಬ ಪದಕ್ಕೆ ನೀನು ಕಳಂಕವಾಗಿ ಬಿಡ್ತೀಯಾ, ಎಚ್ಚರ. ನೋಡಿ, ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ನಮ್ಮ ಅಣ್ಣನಿಗೆ ಯಾವ ವಿಷಯನೂ ಹೇಳಬೇಡಿ. ಮೊದಲೇ ಕೋಪದಲ್ಲಿರ್ತಾನೆ, ಅವನಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ನನ್ನ ಸುಟ್ಟೇ ಹಾಕ್ಬಿಡ್ತಾನೆ. ನೋಡಿ, ಈಗ ಮಾತನಾಡಿದ ತಪ್ಪಿಗಾಗಿ ನಿಮ್ಮೊಂದಿಗೆ ಹಾಡಿ ಕುಣಿವೆ, ಆಯ್ತಾ? ಹುಡುಗಿಗೆ ಈ ಹುಡುಗನ ಹುಡುಗರಿ ನಡೆದು ಬಾನಿಲ್ಲಗಿ ನಾ ಹುಡಿಸುವೆ ಬನ್ನಿಗೆ ನಡೆದು ಬಾನಿಲ್ಲಗಿ ನಾ ಹುಡಿಸುವೆ ಬನ್ನಿಗೆ
ನಡೆದು ಬಾ ಮೆಲ್ಲಗೆ ನಾ ಮುಡಿಸುವೆ ಮಲ್ಲಿಗೆ ನಡೆದು ಬಾ ಮೆಲ್ಲಗೆ ನಾ ಮುಡಿಸುವೆ ಮಲ್ಲಿಗೆ ಪ್ರೀತಿಯ ಹುಡುಗಿಗೆ ಈ ಹುಡುಗನ ಹುಡುಗರೇ ಪ್ರೀತಿಯ ಹುಡುಗಿಗೆ ಈ ಹುಡುಗನ ಹುಡುಗರೇ ನಡೆದು ಬಾ ಮೆಲ್ಲಗೆ ನಾ ಮುಡಿಸುವೆ ಮಲ್ಲಿಗೆ ನಡೆದು ಬಾ ಮೆಲ್ಲಗೆ ನಾ ಮುಡಿಸುವೆ ಮಲ್ಲಿಗೆ ಬಳಿ ಬಂದರೆ ಹುಡಿಸುವ ಸೀರೆ ಬಂಗಾರಿ ನಾ ಕೊಡಿಸುವ ನವಿಲ ಗರಿ ಮದುಮಗಳಾಗಿ ಬಂದರೆ ಸಾಕು ಸಿಂಗಾರಿ ನಾ ಮದುವೆಗೆ ತಯಾರಿ ಒಮ್ಮೆ ನೋಡು ಈ ಬಡವನ ಪ್ರೀತಿಗೆ ಸಾವು ಕಾರಣ ಚೆಲುವೆ ಕನ್ನಡತಿಯೇ ಕಣ್ಕಾಡಿಗೆ ಕೊಡಿಸುವೆ ಚೆಲುವೆ ಕನ್ನಡತಿಯೇ ಕಣ್ಕಾಡಿಗೆ ಕೊಡಿಸುವೆ ನನ್ನಲ್ಲಿ ನಾನಿಲ್ಲ ಮೊಲದಲ್ಲಿ ನೀಯಲ್ಲ ನೀನಿಲ್ಲದೆ ನೀನಿಲ್ಲ ನೀನಿದೆ ನಾನಾದೆ ನಾನಿದೆ ನೀನಾದೆ ನನ್ನಲ್ಲಿ ನಾನಿಲ್ಲ ಮೊಲದಲ್ಲಿ ನೀನಲ್ಲ ನೀನಿಲ್ಲದೆ ನೀನಿಲ್ಲ ಲಾ 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 ಹಲೋ ನಂದೀಶ್, ಹೌ ಆರ್ ಯು? ಐ ಆಮ್ ಫೈನ್ ಜಗದೀಶ್, ನೀನು ಹೇಗಿದೆಯಾ? ನಿನ್ನ ಅಣ್ಣ ಅತಿಯ ಆಶೀರ್ವಾದ, ನಿನ್ನಂಥ ಸ್ನೇಹಿತನ ಪ್ರೀತಿ ಇರುವಾಗ ಈ ನಂದೀಶನಿಗೆ ಇನ್ನೇನು ಬೇಕು, ಈ ಜಗದೀಶನಿಗೆ ಇನ್ನೇನು ಬೇಕು? ಹೌದು, ಬಂದು ಭಾಳ ಹೊತ್ತಾಯ್ತಾ? ಇಲ್ಲ ಕಣೋ, ಜಸ್ಟ್ ಈಗ ತಾನೇ ಬಂದೆ. ನಂದೀಶ, ತಾಯಿಲ್ಲದ ತಪ್ಪಲ್ಲಿ ಆದ ನನ್ನ ತಂಗಿಗೆ ನೀ ಆಶ್ರಯ ದಾತನಾಗು, ಅದೇ ನಿನ್ನ ಸ್ನೇಹಿತನ ಆಶಯ. ಜಗದೀಶ, ಆಕಾಶದಲ್ಲಿ ಗಾಳಿ ಪಟದಂತೆ ಆರುವ ಈ ನಿನ್ನ ತಂಗಿಗೆ ಭೂಮಿಯಲ್ಲಿರುವ ನಾನು ಸರಿ ಹೋಗುವುದೆಂಬುದನ್ನು ಮೊದಲು ನಿನ್ನ ತಂಗಿಯನ್ನು ವಿಚಾರಿಸು. ಅಪ್ಪಟ ಚಿನ್ನದಂತಿರುವ ನನ್ನ ಮಿತ್ರನನ್ನು ಮದುವೆಯಾಗಲಿಕ್ಕೆ ಒಪ್ಪಿಗೆ ಏನಮ್ಮ? ಅಣ್ಣ, ವಿದ್ಯಾಭ್ಯಾಸ ಕಲಿತ ಈ ನಿನ್ನ ತಂಗಿಗೆ ವಿದ್ಯಾಭ್ಯಾಸ ಕಲಿಸಿದ ಆಫ್ಟರ್ ಆಲ್ ರೈತನಿಗೆ ಕೊಟ್ಟದು ನಿನಗಿಷ್ಟನಾ ಅಣ್ಣ? ಅಮೃತ, ಏನು ಮಾತನಾಡುತ್ತಿರುವಿ? ಮಾತಿನಲ್ಲಿ ಹಿಡಿತವಿರಲಿ. ಏನೆಂದೇ? ವಿದ್ಯಾಭ್ಯಾಸ ಕಲಿಯದ ಮಾಮೂಲಿ ರೈತನಂದಿಯಲ್ಲ. ಅಮೃತ, ನೀನು ಕಲಿತಿರುವುದು ಆಫ್ಟರ್ ಆಲ್ ಒಂದು BA. ಆದರೆ ನನ್ನ ಸ್ನೇಹಿತ KS ಓದಿ ತಹಸೀಲ್ದಾರ್ ಹುದ್ದೆ ಪಡೆದು ಭ್ರಷ್ಟ ಕೆಲಸದಲ್ಲಿ ಇರುವುದು ಬೇಡವೆಂದು ರಾಜೀನಾಮೆ ಕೊಟ್ಟು ಪವಿತ್ರ ಭೂತಾಯಿಯ ಸೇವೆ ಮಾಡುವ ನನ್ನ ಸ್ನೇಹಿತನಿಗೆ ಸರಿಸಾಟಿಯಾಗಲು ನೀನು ಸಹಾಯ ಕೇಳಿ. ಹೋಗ್ಲಿ ಬಿಡು ಜಗದೀಶ, ನಿನ್ನ ತಂಗಿ ಮಾತನಾಡುವುದರಲ್ಲಿ ನನಗೇನೂ ಬೇಸರಿಲ್ಲ. ಅವಳು ಇಷ್ಟಪಡುವ ಗಂಡಿನ ಜಗತ್ತು ಮದುವೆ ಮಾಡು. ನೋಡಿದೆಯಾ ಅಮೃತ, ನೀನು ಚುಚ್ಚು ಮಾತುಗಳನ್ನಾಡಿದರೂ ಪ್ರೀತಿಯಿಂದ ಉತ್ತರ ಕೊಡುವ ಇಂಥ ಗಂಡು ನಿನಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ದಯವಿಟ್ಟು ತಪ್ಪಾಯ್ತೆಂದು ಒಪ್ಪಿ ಅವನ ಕಾಲಿಗೆ ಬಿಡು. ಐ ಆಮ್ ಸಾರಿ ನಂದೀಶ. ಎದ್ದೇಳು ಅಮೃತ, ನಿನ್ನ ಮನಸ್ಸಿನಲ್ಲಿ ಇಷ್ಟಪಡುವ ಆ ಪರ್ವತ ದೂರದಿಂದ ನೋಡಿದರೆ ಸುಂದರವಾಗಿ ಕಾಣುತ್ತೆ. ಆದರೆ ಅದರ ಹತ್ತಿರ ಹೋದಾಗ ಗೊತ್ತಾಗುತ್ತದೆ ಅದು ಕಲ್ಲು ಮುಳ್ಳುಗಳಿಂದ ಆಗಿರವೆ ಅಂತ. ನನ್ನ ಮಾತು ನಿನಗೆ ಅರ್ಥವಾಗಿದೆ ಎಂದು ತಿಳಿದುಕೊಳ್ಳುತ್ತೇನೆ. ನಿಜ ನಂದೀಶ ನಿನ್ನ ಮಾತು. ಅಮೃತ, ಚಾ ತೆಗೆದುಕೊಂಡು ಬಾರಮ್ಮ. ಬೇಡ ಜಗದೀಶ, ನಾನಿನ್ನು ದನದ ಪೇಟೆಗೆ ಹೋಗಬೇಕು. ಜಗದೀಶ, ನಾನು ಬರುವಾಗ ನಮ್ಮಣ್ಣ ನನಗೊಂದು ಮಾತನ್ನು ಹೇಳಿ ಕಳಿಸಿದ. ನೋಡು ತಮ್ಮ, ಹಾಯೋದು ಒದೆಯೋದು ಆಕಳ ಮೊದಲು ತರಬೇಡ. ಯಾಕಂದ್ರ ಹಿಂಡಿ ತಿಂದು ದರ್ಪ ತೋರಿಸ್ತಾವ, ಹೊಟ್ಟು ತಿಂದು ಗರ್ಭದಿಂದ ಮೆರವ ಆಕಳನ್ನು ಇರ್ತಾವ. ನೋಡಿ ತೆಗೆದುಕೊಂಡು ಬಾ ಅಂತ ಹೇಳಿ ಕಳಿಸಿದ. ನಂದೀಶ, ನಿಮ್ಮ ಅಣ್ಣ ಹೇಳಿದ ಮಾತು ಅಕ್ಷರಶಃ ಅರ್ಥವಿದೆ, ಅದರಲ್ಲಿ ತಪ್ಪೇನಿದೆ? ಇಲ್ಲ ಜಗದೀಶ, ಇವತ್ತು ಗರ್ವ ಮತ್ತು ದರ್ಪ ತುಂಬಿದ ಆಕಳವನ್ನೇ ತೆಗೆದುಕೊಂಡು ಹೋಗುತ್ತೇನೆ. ಹೋಗಿ
ಕೊರಳಿಗೆ ಧರ್ಮವೆಂಬ ಗುದ್ದಿ ಕಟ್ಟಿ, ನೀತಿ ಎಂಬ ಸರವೇ ಹಾಕಿ, ಸಹನೆ ಎಂಬ ಗ್ವಾದಲ್ಲಿ ಒಳಗೆ ಕಟ್ಟಿ ಹಾಕಿ, ಬೆನ್ನ ತಟ್ಟಿ ಹಾಲಿ ಹಿಂಡಿದ್ರೆ ಸಂಸ್ಕೃತಿಯನ್ನು ಹಾಲಿನ ನೊರೆ ಬಂದೇ ಬರುತ್ತದೆ. ಆವಾಗ ಗೊತ್ತಾಗುತ್ತದೆ ಆ ಕಡೆಗೆ ಇದು ಧರ್ಮವಂತವರ ಮನೆತನ ಅಂತ. ಆವಾಗ ಹೊಂದಿಕೊಂಡು ಹೋಗುತ್ತದೆ. ನಾನಿನ್ನು ಬರ್ತೀನಿ ಜಗದೀಶ್. ನಿಲ್ಲು ನಂದೀಶ, ಯಾವಾಗ ಬಂದರೂ ಹಾಗೆ ಹೋಗಿದ್ದೀಯಾ. ಇವತ್ತು ನನ್ನ ತಂಗಿಯನ್ನು ನೋಡಲು ಬಂದಿರುವೆ. ಕಾಫಿ ಚಾಕ್ಕಿಂತ ಊಟ ಮಾಡಿಕೊಂಡು ಹೋಗುವಂತೆ. ನನ್ನ ತಂಗಿಯ ಕೈ ರುಚಿ ಗೊತ್ತಾಗುತ್ತದೆ. ನಡಿಯಮ್ಮ, ಊಟ ಬಡಿಸುವಂತೆ. ಮನಸರ ಹೆಂಗ ಬಂತ ಗೆಳತಿ ಬಿಟ್ಟ ಹೋಗಲಾರ ನಿಂತಿ ನಿನಗ ಇಲ್ಲ ನನ್ನ ಚಿಂತಿ ನನಗ ಐತಿ ನಿನ್ನ ಬಾತಿ ಮೊದಲ ಮಾಡಿದ ಚಿಂತಿ ಈಗ ಮರೆತ ನನ್ನ ಕುಂತಿ ತಪ್ಪೇತಿ ಶಾಂತ ವಾತಾವರಣದಲ್ಲಿ ನೀರಿನ ಕೊಳದಲ್ಲಿ ನಿಂತಿರುವ ಶಿವಲಿಂಗನ ಮನೆಯಲ್ಲಿ ಹಂಸ ಪಕ್ಷಿ ಎಂಬ ಗೌರಿ ನನ್ನ ಕಣ್ಣು ಕುಕ್ಕುತ್ತಿರುವಳು. ಹೇಗಾದರೂ ಮಾಡಿ ದುಡ್ಡು ಕೇಳುವ ನೆಪದಿಂದ ಮೋಸದಿಂದ ಹಸುಳಿಯಂತೆ ಕಚ್ಚಿ ಕಚ್ಚಿ ತಿನ್ನಬೇಕೆಂಬ ಹುಚ್ಚು ನನ್ನ ಹೃದಯದ ಕಿಚ್ಚಿನಲ್ಲಿ ಎಚ್ಚರಿಸಿ ಬಿಚ್ಚಿ ಬೀಳುವಂತೆ ಮಾಡುತ್ತದೆ. ಅಂದ ಮೇಲೆ ಹೊಂಚು ಹಾಕಿ ಕಾಯುತ್ತಿರುವ ಈ ಸಮಯದಲ್ಲಿ ಸಂಸ್ಕಾರ ತಂದೊಡ್ಡಲೇಬೇಕು. ಶಿವಲಿಂಗ, ಶಿವಲಿಂಗ! ಯಾರು? ಓಹೋ, ಸಾವುಕಾರರು. ಬನ್ನಿ ಸಾವುಕಾರ್ರೆ. ಯಾಕೆ ಅವರು ಮನೆಯಲ್ಲಿಲ್ಲ? ಯಾಕೆ, ಏನಾಗಬೇಕಾಗಿತ್ತು? ಆಗಬೇಕಾದ ಸಮಯದಲ್ಲಿ ನಮ್ಮನ್ನು ಉಪಯೋಗಿಸಿಕೊಂಡು ಮತ್ತೆ ತಿರುಗಿ ನೋಡಿದ್ರೆ ಸುಮ್ಮನೆ ಇರ್ತಾನೆ ಅನ್ಕೊಂಡ ನಿನ್ನ ಗಂಡ ಶಿವಲಿಂಗ. ಸಾವುಕಾರ್ರೆ, ನೀವು ಏನು ಹೇಳ್ತಿದ್ದೀರಾ ಅಂತ ನಿಮ್ಮ ಮಾತಿನ ಅರ್ಥವೇ ನನಗಾಗ್ತಾ ಇಲ್ಲ. ಅರ್ಥವಿಲ್ಲದ ವ್ಯರ್ಥ ಮಾತನಾಡುವನಲ್ಲ ಈ ಬ್ರಹ್ಮ. ಅಂದರೆ ನಿನ್ನ ಗಂಡ ಬೀಜ ಗೊಬ್ಬರಕ್ಕಂತ ಸಾಲ ತೆಗೆದುಕೊಂಡು ಸುಮಾರು ತಿಂಗಳ ಕಳೆದು ಹೋದರು. ಸರಿಯಾದ ಸಮಯಕ್ಕೆ ದುಡ್ಡು ಮನೆಗೆ ಬರದಿದ್ದಾಗ ಮನೆಗೆ ಬರುವುದು ಮಾಲೀಕನ ಕರ್ತವ್ಯ. ನಿಜ ನೋಡಿ, ನೀವು ವ್ಯವಹಾರ ಮಾಡಿದ್ದು ಮಾಲಕನ ಜೊತೆ. ಆ ಸಾಲ ತೆಗೆದುಕೊಂಡ ಯಜಮಾನರು ಮನೆಯಲ್ಲೇ ಇಲ್ಲ. ಯಜಮಾನ ಇಲ್ಲಿರಬಹುದು, ಆದರೆ ನಿಜವಾಣಿ ಇರುವಲ್ಲ. ಆಹಾ, ನೀವು ಸಾಲ ಕೊಟ್ಟಿದ್ದು ಯಜಮಾನನಿಗೆ ಹೊರ್ತು ಈ ಯಜಮಾನತಿಗೆ ಅಲ್ಲ ಸಾಹುಕಾರ. ಗೌರಿ, ಕೆಸರಿನಲ್ಲಿ ಅರಳಿದ ಸುಂದರವಾದ ಕಮಲ ನೀನು. ನೀನು ಮನಸ್ಸು ಮಾಡಿದರೆ ಅರಮನೆಯಲ್ಲಿ ಅರಳುವ ಅಪ್ಸರೆಯಾಗಿ ಬಾಳಬಹುದು. ಏನಯ್ಯ? ನಿಜ ಸಾಹುಕಾರ, ಇದು ಕೆಸರಿನಲ್ಲಿ ಅರಳಿದ ಕಮಲ. ಆದರೆ ಈ ಕಮಲ ಶಿವನ ಪಾದಕ್ಕೆ ಅರ್ಪಣೆ ಆಗಿದೆ. ಸ್ಮಶಾನಕ್ಕೆ ಹೋಗುವ ಹೆಣಕ್ಕೆ ಆಸೆ ಪಡುವುದು ತಪ್ಪಲ್ವಾ? ಗೌರಿ, ಯಾರಿಗೆ ಹೇಳ್ತದ್ರಲ್ಲಿ ಕೊಟ್ಟ ಸಾಲವನ್ನು ಮರಳಿ ಕೊಡದಿದ್ದಾಗ ಹುಣ್ಣಾಗಿ ಕಾಣುವ ಹಣದ ಹಮ್ಮೀರ ನಾವು. ಇದಕ್ಕೆ ನೀನೇನಾದರೂ ಏ ಸಾವುಕಾರ್ರೆ, ಸಾಲ ಕೊಟ್ಟಿದ್ದೀನಂತ ಜಾಸ್ತಿ ಮಾತಾಡಬೇಡಿ. ಯಾಕಂದ್ರೆ ಸಾಲ ಹೇಗೆ ಇಸ್ಕೊಂಡಿರ್ತೀವೋ ಅದರ ಬಡ್ಡಿ ಸಮೇತವಾಗಿ ವಾಪಸ್ ಕೊಡುವ ತಾಕತ್ತು ನನ್ನ ಗಂಡನ ಹತ್ರ ಇದೆ. ಆದರೆ ತುಪ್ಪ ತುಂಬಿರುವ ಬಟ್ಟಲದೊಳಗೆ ಕುಳಿತುಕೊಳ್ಳಬೇಕಂತ ಆಹ್ವಾನಿಸಲು ಬರ್ತಾ ಇದ್ದೀರಲ್ಲ, ಅದರ ಬಟ್ಟಲದ ಮೇಲೆ ಕುಳಿಸ್ಕೊಳ್ಳೋಕೆ ನಾನೇನು ಮೂರ್ಖ ಹೆಣ್ಣು ಅಂತ ತಿಳ್ಕೊಂಡಿದ್ದೀರಾ? ತುಪ್ಪ ತುಂಬಿದ ಬಟ್ಟಲವನ್ನು ಭದ್ರವಾಗಿ ಮುಚ್ಚುವ ಜಾಣೆ ಈ ಗೌರಿಯೇ. ಗೌರಿ, ತುಪ್ಪದ ಜಾಡು ಹಿಡಿದು ತುಂಬಿದ ಬಟ್ಟಲಲ್ಲಿ ಕುಳಿತು ಮನಸ್ಸಿನಿಚ್ಛೆಯಂತೆ ಸವಿಯಬೇಕೆಂಬ ಹುಚ್ಚು ಮನಸ್ಸಿನ ನೊಣ ಇರಬಹುದಲ್ಲ ಗೌರಿ? ಸಾಹುಕಾರೇ, ತುಪ್ಪ ತುಂಬಿದ ಬಟ್ಟಲನ್ನು ನೋಡಿ
ಆ ನೊಣ ಬಟ್ಟದ ಮೇಲೆ ಕೂತ್ಕೊಳ್ಬೇಕಂತ ಆವನಿಸಲು ಬಂದಾಗ ಅದನ್ನು ನೋಡಿ ಹಾಗೆ ಸುಮ್ಮನಿರುವುದಕ್ಕೆ ನನ್ನ ಗಂಡ ಏನು ಹೇಡಿ ಅಂತ ಅನ್ಕೊಂಡಿದ್ದೀರಾ? ಅವನು ಅಂತ ನೊಣಗಳನ್ನ ಕೋಲಲ್ಲಿ ತುಳಿದು ಹೊಸಕಿ ಹಾಕುವ ಧರ್ಮದ ದೊರೆ ನನ್ನ ಗಂಡ. ಧರ್ಮದ ದೊರೆ ಆ ನಿನ್ನ ಧರ್ಮದ ದೊರೆಯ ಧೀರತನದಿಂದ ದುಡ್ಡನ್ನು ತೆಗೆದುಕೊಂಡು ಬಂದು ಯಾಡಿ ಅಂತ ಅಡಿಗೆ ಕುಂತಿರುವಲ್ಲ ನಿನ್ನ ಗಂಡ ಶಿವಲಿಂಗ. ಅಡಗಿಕೊಳ್ಳಲು ಹೇಳಿ ಎಂದು ತಿಳಿದುಕೊಂಡೇನಲೇ ಬ್ರಹ್ಮ. ನಿಮ್ಮಂತವರ ನಡೆಗೆಯನ್ನು ಆಲಿಸಿ ಸಿಡಿಸುವ ಸಿಡಿಗುಂಡ ಕಣಲೇ ಈ ರೈತ. ಹೋಗಲಿ, ಮನೆಗೆ ಬಂದ ಕೆಲಸವೇನು? ಶಿವಲಿಂಗ, ಕೆಲಸವಿದ್ದದಕ್ಕೆ ತಾನೇ ಇಲ್ಲಿವರೆಗೆ ಬಂದಿತ್ತು. ನೀನು ನಮ್ಮ ಫೈನಾನ್ಸ್ ಕಂಪನಿಯಿಂದ ಪಡೆದ ಹಣವನ್ನು ಮರಳಿ ಕೊಡದಿದ್ದಾಗ ಮನೆಗೆ ಬರುವುದು ದೊಡ್ಡ ಕೊಟ್ಟವರ ಕೆಲಸ. ನೋಡು, ದುಡ್ಡು ಕೊಟ್ಟಿರುವಿರಿ, ನಾನು ಮುಟ್ಟಿಸುತ್ತೇನೆ. ಆದರೆ ಸ್ವಲ್ಪ ಕಾಲ ಅವಕಾಶ ಕೊಡಿ. ಯಾಕಂದ್ರ ಎಲ್ಲ ಹಣವನ್ನು ಬೆಳಿಗ್ಗೆ ಹಾಕಿದ್ದೇನೆ. ಬೆಳಿ ಬಂದ ತಕ್ಷಣ ನಿಮ್ಮ ಹಣವನ್ನು ಕೊಡುತ್ತೇನೆ. ನಾನು ಸಮಯ ಕೊಟ್ಟು ನಾನೇನು ನಿಮ್ಮೊಂದಿಗೆ ಸಂಬಂಧ ಬೆಳೆಸಲಿಕ್ಕೆ ಬಂದಿಲ್ಲ ಶಿವಲಿಂಗ. ತೆಗೆದುಕೊಂಡ ದುಡ್ಡಿಗೆ ಬಡ್ಡಿ ಹಾಕಿ ಮರಳಿ ಕೊಡಬೇಕಷ್ಟೇ. ನೋಡಿ, ಅದರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ಸಾಲ ಹೇಗೆ ತಗೊಂಡಿದ್ವು ಆದಷ್ಟು ಬೇಗ ನಿಮ್ಮ ಹಣ ನಿಮ್ಮ ಬಡ್ಡಿ ಸಮೇತವಾಗಿ ನಾವು ತೀರಿಸ್ತೀವಿ. ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ. ಆಯ್ತು, ನಿನ್ನ ಮಾತಿಗೆ ಬೆಲೆ ಕೊಡ್ತೇನೆ. ಬಟ್ ಇನ್ನೊಂದು ಸಾರಿ ಸಮಯ ತಪ್ಪಿದರೆ ತಾಳ ತಪ್ಪಿದ ದೋಣಿಯಂತೆ ನೆಲೆ ಕಾಣಬೇಕಾಗುತ್ತದೆ. ಮುಂದೆ ಬಹಳ ಕಷ್ಟ. ವಿಚಾರ ಮಾಡು. ಗೌರಿ, ನೋಡಿದ್ಯಾ ಗೌರಿ, ನೋಡಿದ್ಯಾ ಈ ರೈತನ ಜೀವನ ಗಾಳಿಯಲ್ಲಿಟ್ಟ ದೀಪ ಇದ್ದ ಹಾಗೆ. ಯಾವಾಗ ಆರುತ್ತೋ ಯಾವಾಗ ಬಿಡುತ್ತೋ ಅಂತ ಆ ದೀಪಕ್ಕೂ ಸಹ ಗುರುತಿರಲ್ಲ. ಹೇ ದೇವರೇ, ಯಾಕಪ್ಪ ಈ ಬಡ ರೈತನ ಕಣ್ಣೀರಿಗೆ ಕೊನೆ? ಸಾಲಗಾರ ಸಹವಾಸದಿಂದ ಬೆಂದು ಹೋಗಿರುವ ಈ ಜೀವಕ್ಕೆ ಎಂದು ಕರುಣೆ, ಎಂದು ನೆಮ್ಮದಿ ಕೊಡುವೆ ತಂದೆ, ನೆಮ್ಮದಿ ಕೊಡುವೆ. ಸ್ವಾಮಿ, ಯಾಕ್ರಿ, ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ಈಗೆಲ್ಲ ನೋವು ಮಾಡ್ಕೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಇನ್ನೆಲ್ಲಿದೆ ಸಮಾಧಾನ ಗೌರಿ, ಇನ್ನೆಲ್ಲಿದೆ? ಬಾರದ ಸಮಯಕ್ಕೆ ಮಳಿ ಬಾರದೆ ಬೆಳೆಗಲು ಒಣಗಲಗತ್ತೆವು. ಹೊಲಕ್ಕೆ ಹೋದರೆ ನನ್ನ ಜೀವ ಹೋದಂಗಾಗುತ್ತೆ. ಜೀವ ಗೌರಿ. ಸ್ವಾಮಿ ನೋಡಿ, ಇಲ್ಲಿದನ್ನೆಲ್ಲ ಯೋಚನೆ ಮಾಡಿ ಯಾಕ್ರಿ ನಿಮ್ಮ ಮನಸ್ಸಿಗೆ ನೋವು ಮಾಡ್ಕೋತೀರಾ? ನೀವು ಈ ರೀತಿ ಮನಸ್ಸಿಗೆ ನೋವು ಮಾಡ್ಕೊಂಡ್ರಿ ಆ ಮೋಡ ಕರಗಿ ಮಳೆ ಆಗಬಹುದೇ? ಸಾಧ್ಯವೇ ಇಲ್ಲ. ಅದು ತನ್ನ ಸಮಯ ಬಂದಾಗವೇ ಬರ್ಬೋದು. ಇಂದಿಲ್ಲ ನಾಳೆ ಮಳೆ ಬಂದೇ ಬರುತ್ತೆ. ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ. ಗೌರಿ, ಗೌರಿ, ಸಾಲ ಕೊಟ್ಟವನು ಮನೆಗೆ ಬಂದು ಹೆಂಡತೆಯ ಮರ್ಯಾದೆ ತೆಗೆಯುತ್ತಿರುವಾಗ ಸಂಡನಂತೆ ತಲೆ ತಗ್ಗಿಸುವಂತಾಯ್ತು ಈ ರೈತನ ಬದುಕು. ಗೌರಿ, ಇಂಥ ಜೀವನ ಈ ರೈತನಿಗೆ ಬೇಕಾ? ಈ ಬದುಕು ಬೇಕಾ ಗೌರಿ? ಹೇಳು ಗೌರಿ, ಹೇಳು. ಸ್ವಾಮಿ, ಹಾಗೆಲ್ಲ ಮಾತಾಡಬೇಡಿ. ನೋಡಿ, ಈ ಮಡದಿ ಮನಸ್ಸಿಗೆ ನೋವಾಗದಾಗೆ ಮಾತಾಡಬೇಡಂತ ನಾನು ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಇಲ್ಲ ಗೌರಿ, ನಾನು ನಿಜನ ಹೇಳ್ತಿದ್ದೇನೆ ಗೌರಿ, ನಿಜನ ಹೇಳ್ತೇನೆ. ನೀನು ಯಾವನಾದ್ರೂ ಒಬ್ಬ ನೌಕರದವನ್ನ, ಒಬ್ಬ ಬಿಸ್ನೆಸ್ ಮಾಡೋನು ಮದುವೆ ಆಗಿದ್ರೆ ನಿನ್ನ ಜೀವನ ಹಾಯಾಗಿ ಇರ್ತಿತ್ತು ಗೌರಿ, ಹಾಯಾಗಿ. ಸ್ವಾಮಿ, ಆದರೆ ಈ ದರಿದ್ರ ರೈತನನ್ನು ಕಟ್ಟಿಕೊಂಡು
ಕಣ್ಣೀರಿನಲ್ಲಿ ಕೈ ತೊಳಿತಿರುವೆ ಗೌರಿ, ಕಣ್ಣೀರಿನಲ್ಲಿ ಕೈ ಸ್ವಾಮಿ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಈ ಸಮಾಜದಲ್ಲಿ ಬಿಸ್ನೆಸ್ ಮಾಡೋರನ್ನ ಮದುವೆ ಮಾಡ್ಕೊಂಡರ ಪರಿಸ್ಥಿತಿ ಏನಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ರೀ. ನೋಡಿ, ಅವರನ್ನು ನಂಬಿ ಮದುವೆ ಮಾಡಿಕೊಂಡ ಹೆಣ್ಣು ಬೀದಿಯಲ್ಲಿ ಅನಾಥವಾಗಿ ಸತ್ತು ಹೋದಳು. ಇನ್ನು ನೌಕರಿ ಮಾಡೋವನ್ನ ಮದುವೆ ಮಾಡಿಕೊಂಡು ಅವಳು ಕೂಡ ಮಧ್ಯದಲ್ಲಿ ಜೀವನ ಸಾಗಿಸಕ್ಕಾದ ಸ್ಮಶಾನ ಸೇರಿಕೊಂಡರು. ನೋಡಿ, ಈ ಸಮಾಜದಲ್ಲಿ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ನೋವು ಬರಲಿ, ಜೀವನ ಇರುವವರೆಗೂ ಅವಳಿಗೆ ಕೈ ಬಿಟ್ಟು ಬಾಳೋದೇ ಇಲ್ಲ ಅಂತ ಕೊನೆಯವರೆಗೂ ಬಾಳು ಕೊಡುವವನು ಮಾತ್ರ ಈ ಸಮಾಜದಲ್ಲಿ ರೈತನಿಗೆ ಮಾತ್ರ ಸಾಧ್ಯ ರೀ, ರೈತನಿಗೆ ಮಾತ್ರ ಸಾಧ್ಯ. ನೋಡಿ, ನೋವು, ನಲಿವು, ಸುಖ, ದುಃಖ ಏನೇ ಇರಲಿ ಅದನ್ನು ಹೆಂಡತಿ ಜೊತೆಗೆ ಬಾಳೆ ಮಾಡಿಕೊಂಡು ಬಾಳನ್ನು ನಗನಗದ ಸಾಗಿಸುವನು ನಿಜವಾದ ರೈತರಿ. ಇದನ್ನು ಕಲಿತ ಹೆಣ್ಣು ಮಕ್ಕಳು ಕಲಿಬೇಕು ಅಷ್ಟೇ. ಕನ್ನಡದ ಕುಲಕೋಟಿಯ ನಾರಿ, ನಿನಗೆ ಮಾಡುವೆ ಸಾರಿ ಸಾರಿ ನಮಸ್ಕಾರ. ಪ್ರತಿಯೊಂದು ಹೆಣ್ಣು ಮಕ್ಕಳು ಅರ್ಥ ಮಾಡಿಕೊಂಡಾಗ ಮಾತ್ರ ಈ ರೈತನಿಗೆ ಬೆಲೆ ಸಿಗೋದಮ್ಮ. ಆಶೀರ್ವಾದ ಮಾಡು ತಾಯಿ, ನನಗೆ ಆಶೀರ್ವಾದ ಮಾಡು. ನೋಡಪ್ಪ, ಆ ದೇವರ ಆಶೀರ್ವಾದ ಸದಾ ನಿನ್ನ ಮೇಲೆ ಇರುತ್ತೆ. ಆ ದೇವರು ಯಾವಾಗಲೂ ನಿನಗೆ ಒಳ್ಳೆಯದನ್ನೇ ಮಾಡ್ತಾನೆ. ಯಾರಪ್ಪ ನೀನು? ಸಿರಿ ಸಂಪತ್ತು ಕಂಡವರ ಮನೆಯಿಂದ ದೊರಚಿಕೊಂಡು ಹೋಗುವ ನಾನೊಬ್ಬ ಪ್ರಚಂಡ ಕಳ್ಳ. ಏನು ಕಳ್ಳ? ಅಲ್ಲಪ್ಪ, ಈ ಬಡ ರೈತನ ಮನೆಯಲ್ಲಿ ಕಳು ಮಾಡ್ಲಿಕ್ಕೆ ಏನಿದೆಯಪ್ಪ ಇವನ ಮನೆಯಲ್ಲಿ? ಎಲ್ಲ ಸಿರಿ ಸಂಪತ್ತು ಈ ಮನೆಯಲ್ಲಿ ತುಂಬಿಕೊಂಡಿರುವಾಗ ಅದನ್ನು ತೋರಿಸಿಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ. ನೋಡಪ್ಪ, ನೀನು ತಪ್ಪಾಗಿ ತಿಳ್ಕೊಂಡಿದೀಯಾ. ಇದು ಸಿರಿ ಐಶ್ವರ್ಯ ತುಂಬಿರುವ ಮನೆ ಅಲ್ಲ, ಸಿರಿ ಧಾನ್ಯಗಳ ತುಂಬಿರುವ ಮನೆ. ನೋಡು, ನೀನಿಲ್ಲಿ ದೋಚ್ಕೊಂಡು ಹೋಗುವುದಕ್ಕೆ ಏನೂ ಇಲ್ಲ. ಬಹುಶಃ ನೀನು ದಾರಿ ತಪ್ಪಿ ಈ ಮನೆಗೆ ಬಂದಂತೆ ಕಾಣಿಸುತ್ತೆ. ದಾರಿ ದಾರಿ ತಪ್ಪುವ ದೊರೆ ನಾನಲ್ಲಮ್ಮ. ಧೀರನತೆ ಇಟ್ಟೈತಿ, ಗುರಿ ಸಾಧಿಸುವ ಗುರಿಕಾರನೋ ಇವನು. ದೊರೆಯ ನಡೆಗಿದರು ಧೃತಿಗೆಳದೆ ಹಿಡಿದ ಕೆಲಸವನ್ನು ಸಾಧಿಸುವವರೆಗೂ ಸಮಾಧಾನವಿಲ್ಲಮ್ಮ ಈ ಭಾರ್ಗವನಿಗೆ. ಭಾರ್ಗವ, ನೀನು ಯಾವುದಕ್ಕೆ ಈ ಮನೆಯಲ್ಲಿ ಆಸೆ ಇಟ್ಟುಕೊಂಡು ಬಂದಿರುವೆಯೋ ನಾನಿನಗೆ ಅದಕ್ಕೆ ಯಾವುದೂ ಅಡ್ಡಪಡಿಸುವುದಲ್ಲ. ಆದರೆ ಬೆಲೆ ಕಟ್ಟಲಾಗದ ರತ್ನ ನನ್ನ ಮನೆಯಲ್ಲಿದೆ, ಅದನ್ನು ತೆಗೆದುಕೊಂಡು ಹೋಗುವ ಧೈರ್ಯ ನಿನಗಿದೇನು ಭಾರ್ಗವ? ಸ್ವಾಮಿ, ಏನ್ ಹೇಳ್ತಾ ಇದ್ದೀರಾ ನೀವು? ಧೈರ್ಯ ಸರ್ಕಾರ ಹಾಗೂ ಕಾನೂನಿನ ಕಣ್ಣು ತಪ್ಪಿಸಿ ಸಿಕ್ಕ ಶ್ರೀಮಂತರ ಮನೆ ಕಳ್ಳತನವನ್ನು ಮಾಡಿ ಬದುಕುತ್ತಿರುವಾಗ ನನಗ ಧೈರ್ಯದ ಪಾಠ ಸಾಯುವನು ಹೊರತು ಸೋಲುವುದು ಈ ನನ್ನ ಜಯಮಾನದಲ್ಲೇ ಇಲ್ಲ. ಸಕಲ ಜೀವಿಗಳಿಗೆ ಅನ್ನ ಹಾಕುವ ಅನ್ನದಾತನೂ ನಾನು ಅಂದ ಮೇಲೆ ನೋಡು, ನೀನು ಯಾವುದಕ್ಕೆ ಈ ಮನೆಯಲ್ಲಿ ಆಸೆ ಇಟ್ಟುಕೊಂಡು ಬಂದಿರುವೆಯೋ ಅದಕ್ಕೆ ನಾನು ಇಲ್ಲ ಅನ್ನೋದಲ್ಲ. ಆದರೆ ನನ್ನ ಮನೆಯಲ್ಲಿ ಹಣವಿಲ್ಲ. ನೀನು ಬಂಗಾರ ಕೈ ಬಂದ ನನ್ನ ಮನೆಗೆ ಬಂದ ನಿನಗೆ ನನ್ನ ಮಡದಿಯ ರತ್ನ ಮಾಂಗಲ್ಯವನ್ನು ಕೊಡುತ್ತೇನೆ. ತೆಗೆದುಕೊಂಡು ಹೋಗಬಿಡು ಭಾರ್ಗವ, ತೆಗೆದುಕೊಂಡು ಹೋಗು. ಗೌರಿ, ಗೌರಿ, ಮರು ಮಾತನಾಡದೆ ಬಿಚ್ಚಿ ಕೊಟ್ಟು ಬಿಡು ಈ ನಿನ್ನ ರಕ್ತ ಮಾಂಗಲ್ಯ. ನಿನ್ನ ಮುತ್ತೈದ ತನಕ ಬೇಕಾಗಿರುವುದು ಬಂಗಾರವಲ್ಲ ಗೌರಿ, ಬಂಗಾರವಲ್ಲ.
ಒಂದು ಅರಿಶಿನ ಕೊಂಬನ್ನು ಕಟ್ಟಿಕೊಂಡ್ರೆ ಸಾಕು, ನೀನು ಮುತ್ತೈದೆ ಕಣೆ, ನೀನು ಮುತ್ತೈದೆ. ಕೊಟ್ಟು ಬಿಡು ಈ ನಿನ್ನ ಮಾಂಗಲ್ಯವನ್ನು. ಬೇಡರಿ, ನೀವು ನಿಲ್ಲಿಸಿ. ಪಾಪದಲ್ಲಿ ಬಿದ್ದು ಒದ್ದಾಡುತ್ತಿರುವ ಮತ್ತೆ ನನ್ನ ಪಾಪದ ಕೊಳ್ಳಕ್ಕೆ ತಳ್ಳಬೇಡಿ. ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತಿದ್ದೇನೆ. ನಾನೊಬ್ಬ ತಂದೆ ತಾಯಿಯ ಕಳೆದುಕೊಂಡ ಅನಾಥನಮ್ಮ. ಆಶೀರ್ವಾದ ನೋಡು, ನನಗೆ ಆಶೀರ್ವಾದ. ನೋಡಪ್ಪ, ಕ್ರಾಂತಿಯಾಗಿ ಹೊರಟಿರುವ ಈ ನಿನ್ನ ಮನಸ್ಸಿಗೆ ಶಾಂತಿ ಕೊಟ್ಟು ಕಾಪಾಡಲಿ ಆ ಮಾರುತೇಶ್ವರ. ಎದ್ದೇಳು ಭಾರ್ಗವ, ಎದ್ದೇಳು. ಯಾರಪ್ಪ ನೀನು? ನಾನೊಬ್ಬ ರೈತನ ಮಗನಪ್ಪ. ನಾನು ಸಣ್ಣವನಿರುವಾಗಲೇ ನನ್ನ ತಂದೆ ತಾಯಿ ವ್ಯವಸಾಯ ಮಾಡೋ ಸಲುವಾಗಿ ಸಾಲವನ್ನು ಮಾಡಿದರಂತೆ. ಮಳೆ ಆಗದೆ ಬೆಳೆ ಬರದ ಕಾರಣ ಆ ಶ್ರೀಮಂತರ ಚಿತ್ರ ಹಿಂಸೆಯನ್ನು ಕೊಡುವರು ನೋಡು. ನನ್ನ ತಂದೆ ಆತ್ಮಾಹುತಿ ಮಾಡಿಕೊಂಡಿದ್ದರೆ ಅಂದಿನಿಂದಲೇ ಶ್ರೀಮಂತರ ಮೇಲೆ ಹತ್ತಿದ ಸೇಡು ಈ ಭಾರ್ಗವನ ಬ್ರಹ್ಮಾಂಡದಲ್ಲಿ ಸುಟ್ಟು ಹಾಕುತ್ತದೆ. ನೋಡು ಭಾರ್ಗವ, ನಮಗ ಅನ್ಯಾಯ ಮಾಡಿದವರೆಗೆ ನಾವು ಅನ್ಯಾಯ ಮಾಡುವುದು ಮನುಷ್ಯನ ಗುಣವಲ್ಲಪ್ಪ, ಮನುಷ್ಯನ ಗುಣವಲ್ಲ. ನೋಡು, ಅವರವರ ಕರ್ಮ ಅವರವರೇ ಅನುಭವಿಸಿ ಸಾಯ್ತಾರೆ. ಇದು ಕಲಿಯುಗ, ಕರುಣೆ ಇಲ್ಲದ ಕಟುಕರ ಜಾಗ. ಇಲ್ಲಿ ಧರ್ಮ ಮಾಡ್ತಾ ಕೂತಾರೆ, ಇಲ್ಲಿ ಯಾರು ಕೇಳುವರು ಯಾರು ಇಲ್ಲ. ಕ್ರಾಂತಿ ಮಾಡಿದಾಗ ಮಾತ್ರ ಬದುಕಲು ಸಾಧ್ಯ. ಇದೇ ಈ ಜಗದ ನೇಮ. ಹೋಗ್ಲಿ ಬಿಡಪ್ಪ, ಸಮಾಧಾನ ಮಾಡಿಕೊ. ನೋಡು, ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ? ಕ್ರಾಂತಿ ಮಾಡುವ ಈ ನಿನ್ನ ಮನಸ್ಸಿಗೆ ಶಾಂತಿ ಸಿಗಲಿ. ಎಲ್ಲಿದೆ ಮಾ ಸಮಾಧಾನ? ನಂಗು ಬೆಂದ ರೈತನ ಬೆವರಿಗೆ ಶ್ರಮಕ್ಕೆ ಬೆಲೆ ಇಲ್ಲದಂತಾಗಿದೆ. ಸದಾ ಕಾಲವು ತಂದೆ ತಾಯಿ ಅಂತ ಆಶೀರ್ವಾದ ನನ್ನ ಮೇಲಿದ್ರೆ ಸಾಕು. ದುಷ್ಟರನ್ನು ದಮನವನ್ನು ಮಾಡಿ ಶಿಷ್ಟರನ್ನು ರಕ್ಷಿಸುವುದೇ ಈ ನನ್ನ ಮೂಲ ಮಂತ್ರವ. ಭಾರ್ಗವ, ಸದಾ ಈ ಮನಿ ಬಾಕಲ ನಿನಗೆ ತೆಗೆದಿರುತ್ತಪ್ಪ. ನೀನು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು ತಮ್ಮ. ಆಯ್ತನಾ? ನಿನ್ನ ಪ್ರೀತಿ ವಿಶ್ವಾಸ ನನ್ನ ಮೇಲಿದ್ರೆ ಸಾಕು, ನಾನು ಬರ್ತೇನೆ. ನಡೀರಿ, ಊಟ ಮಾಡುವಿರಂತೆ. ಆಯ್ತು ಗೌರಿ, ನಿನ್ನ ಮಾಂಗಲ್ಯವನ್ನು ಕೊಡೋದಕ್ಕೆ ಇದೂ ಆಯಿತು, ನಮಗೂ ಒಳ್ಳೆಯದಾಯಿತು. ಬೊಂಬೆ 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 ನಿನ್ನ ಮುದ್ದಾಡಬೇಕು ನಗ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನಗ ಬೊಂಬೆ. ನಿನ್ನ ಚೆಂಡಾಡಬೇಕು ನಗ ಬೊಂಬೆ, ನಿನ್ನ ಕೊಂಡಾಡಬೇಕು ನಗ ಬೊಂಬೆ, ಜೊತೆ ಉಂಡಾಡಬೇಕು ನಗ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ, ನಿನ್ನ ಚೆಂಡಾಡಬೇಕು ನರ ಬೊಂಬೆ, ನಿನ್ನ ಕೊಂಡಾಡಬೇಕು ನರ ಬೊಂಬೆ, ಜೊತೆ ಉಂಡಾಡಬೇಕು ನರ ಬೊಂಬೆ. ಮುತ್ತಾರೆ ಗಂಟದೆ ಬೊಂಬೆ 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 ಬೊಂಬೆ.
ಬೊಂಬೆಗಿಂತ ಒಳ್ಳೆ ಸೊಗಡು ಇದೆ ಇದೆ ಈ ಬೊಂಬೆಗೆ. ಕೆತ್ತಗಿಂತ ಚೆನ್ನ ಮೊನಚು ಇದೆ ಇದೆ ಈ ಬೊಂಬೆಗೆ. ಯಾರ ಮಾಡುತ್ತೈತೆ ರತಿ ಬೊಂಬೆ, ಸಲಾಪ ಕೇಳತೈತೆ ಸುರ ಬೊಂಬೆ. ಬೊಂಬೆ ಇನ್ನು ಹಸಿ ಮುಟ್ಟಿದರೆ ಬಿಸಿ. ಹುಸಿ ಬೊಂಬೆ ಹುಸಿ ಹಾಡಿನಿಂದ ನುಸಿ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನಾನೇ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ನಿನ್ನ ಚೆಂಡಾಡಬೇಕು ನರ ಬೊಂಬೆ. ನಿನ್ನ ಕೊಂಡಾಡಬೇಕು ನರ ಬೊಂಬೆ. ಜೊತೆ ಉಂಡಾಡಬೇಕು ನರ ಬೊಂಬೆ. ಬೊಂಬೆಯೊಳಗೆ ಬೊಂಬೆಯ ಮಾಡುವೆ ಅನ್ನೋ ಬೊಂಬೆ ಮಣ್ಣು ಬೊಂಬೆ. ಬೊಂಬೆಯೊಳಗೆ ರಂಬೆಯ ತೋರುವೆ ಅನ್ನ ಬೊಂಬೆ ಈ ಹೆಣ್ಣು ಬೊಂಬೆ. ನಿದ್ದೆ ಕದ್ದು ಹೋಗು ಚಾಳಿ ಇದೆ ಇದೆ ಈ ಬೊಂಬೆಗೆ. ಕದ್ದು ಮುಚ್ಚಿಕೊಡು ಚಾಳಿ ಇದೆ ಇದೆ ಈ ಬೊಂಬೆಗೆ. ಅಂಗಾಂಗ ಹೋಗುತ್ತೈತೆ ಮಳ್ಳ ಬೊಂಬೆ. ಪಂಚಾಂಗ ಬಿಚ್ಚುತ್ತೈತೆ ಮಳ್ಳಿ ಬೊಂಬೆ. ಸೂಜಿಗೂಡು ಬೊಂಬೆ ನಿನ್ನ ಅಂಟಿ ಬೊಂಬೆ. ಕಾಂತಶೀಲ ಬೊಂಬೆ ಎಷ್ಟಿಗೊಂದು ನಿಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ನಿನ್ನ ಚೆಂಡಾಡಬೇಕು ನರ ಬೊಂಬೆ. ನಿನ್ನ ಕೊಂಡಾಡಬೇಕು ನರ ಬೊಂಬೆ. ಜೊತೆ ಉಂಟಾಡಬೇಕು ನರ ಬೊಂಬೆ. ಸಾವಿರ ಹಳ್ಳಿಯ ಸರದಾರ ಅಂತ ಈ ಅಂಧದ ಎದೆಯಲು ನಂದೇ ಇಲ್ಲ ಏಕಾದೋನು ಕೂಡ ಹೇಳೋ ಕನ್ನಡ. ಈ ದುಃಖದ ಹುಲಿ ಇವನು ಆ ಸಿಂಹದ ಮರಿ ಇವನು. ಈ ದುಃಖದ ಹುಲಿ ಇವನು ಆ ಸಿಂಹದ ಮರಿ ಇವನು. ಸಂದರೋಷ ಮೇರು ಭರುಷ.
ಬೊಂಬೆ 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 ನಿನ್ನ ಮುದ್ದಾಡಬೇಕು ನನಗೊಂಬೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಇಂತಹ ಪಲ್ಲು ಇತಿಹಾಸಕ್ಕೆ ಸೊಟ್ಟು ಹೊಡೆದು ಕೈ ಮಾಡಿ ಕರೆದ ಆ ಪರಮಶಿವ ಈ ಕಲಿಗಾಲಕ್ಕೆ ಆ ಮೂರು ಲೋಕದ ಮುಖಂಡನಿಗೆ ಇಬ್ಬರು ಹೆಂಡಂದಿರಾದರೆ ಈ ಭೂಲೋಕದಲ್ಲೆಲ್ಲ ನರಸಿಂಹನಿಗೆ ನಿತ್ಯ ಸುಂದರ ನವತರುಣಿಯರ ಜೊತೆ ನಿತ್ಯ ಕಾಮದಾಟ. ಇದುವೇ ಈ ರಾಜಕೀಯ ಚದುರಂಗದ ಚಕ್ರವರ್ತಿಯ ಹಠ. ನೋಟದಲ್ಲಿ ಚುರುಕು ನನ್ನ ಕಣ್ಣು, ಹುಡುಕುವುದು ಸುಂದರ ಹೆಣ್ಣು. ಅವರಾಗಿ ಅವರು ಒಲಿದು ಬಂದರೆ ಹುಣ್ಣಿಮೆಯ ಚಂದ್ರನಂತೆ. ಈ ನರಸಿಂಹನಿಗೆ ಎದುರಾದರೆ ಅವರ ಬಾಳು ಆಗುವುದು ಅಮಾವಾಸ್ಯೆಯ ಕತ್ತಲಂತೆ. ಇದೇ ಈ ನರಸಿಂಹನ ತತ್ವಮಸಿಯಂತೆ. ಯಾಕ್ರಿ ಸಾವ್ಕಾರ ಈ ಕಡೆ ದಾರಿ ಹಿಡ್ದಿರಲ್ಲ, ಏನಾರ ಕೆಲಸ ಇತ್ತನ? ನೋಡಾಕತ್ತಿಯಲ್ಲ, ನಿನ್ನ ಕೇಳಾಕತ್ತೀನ ನಗತಾ ನೋಡಿ. ಹೇಳಿದ್ರಿ ಏನು? ಯಾಕಿಲ್ಲ ಸಂಗೀತ, ನಮ್ಮ ಆಶ್ರಯದಲ್ಲಿ ಬೆಳೆದ ಮಾವಿನ ಮರದ ಹಣ್ಣೊಂದು ಮಾಗಿ ಸುವಾಸನೆ ಬೀರುತ್ತಿತ್ತು. ಅದಕ್ಕಾಗಿ ಆ ಮಾವಿನ ಹಣ್ಣನ್ನು ಸವಿದು ಹೋಗಲೆಂದು ಬಂದಿರುವೆ. ಬಾ ಸಾವ್ಕಾರ, ಸುವಾಸನೆ ಬೀರುತ್ತಿರುವ ಹಣ್ಣು ರೋಡ್ನಲ್ಲಿ ಬೆಳೆದ ಹಣ್ಣು ಅಲ್ಲ ಸಾವ್ಕಾರ, ಮಾನವಂತರ ಮಾಲೀಕನ ಮನೆಯಲ್ಲಿ ಬೆಳೆದ ಹಣ್ಣು ತಿಳ್ಕೊಂಡು ಮಾತಾಡು. ಸಂಗೀತ, ಆ ಮಾಲೀಕನೇ ನನ್ನ ಕೈಯಲ್ಲಿರುವಾಗ ನಮ್ಮನ್ನೆದುರಾಕನು ಯೋಗ್ಯತೆ ಆ ಮಾಲೀಕನಿಗೆಲ್ಲಿಂದ ಬರಬೇಕಂತೀನಿ. ನೋಡಪ್ಪ ಸಾವ್ಕಾರ, ನೀವು ಜನನಾಯಕರು, ನಮ್ಮಂತ ಬಡವರಿಗೆ ಆಶ್ರಯದಾತರಾಗಬೇಕು ವಿನಃ ಅವಿವೇಕಿ ಆಗಬಾರದು. ಕರೆಕ್ಟ್ ಸಂಗೀತ. ಆಶ್ರಯದಾತನಾದ ನನಗೆ ನಿನ್ನ ಶೀಲವನ್ನು ಅರ್ಪಿಸಿ ಈ ನನ್ನಂತಸ್ತಿನ ಅರಮನೆಗೆ ಮಹಾರಾಣಿಗೆ ಬಾ, ಏನಂತೀಯ? ಸಾವ್ಕಾರ, ನಿನ್ನ ಸಿರಿ ಸಂಪತ್ತು ಆಸ್ತಿ ಅಂತಸ್ತಿಗೆ ಮನಸ್ಸು ಮಾಡು ಹೆಣ್ಣು ನಾನಲ್ಲ ಸಾವ್ಕಾರ. ಹೇಳಾಕತ್ತೀನಿ ಕೇಳು, ನಿಮ್ಮ ಮನ್ಯಾಗ ನಮ್ಮಪ್ಪ ಕೆಲಸ ಮಾಡಾಕತ್ತಾನ, ಅದಕ್ಕಾರ ಒಂದು ಸ್ವಲ್ಪ ಕರ್ನೆ ತೋರ್ಬೇಕಪ್ಪ. ತಂಗೇರ ಅಕ್ಕಾರ ತಿಳ್ಕೊಂಡು ಕೈ ಬಿಟ್ಬಿಡು ಹಾಕಿನತ್ತ. ಕರುಣೆ ಕರುಣೆ ತೋರಿದರೆ ಸುಖ ಸಿಗಬಹುದೇ? ಸುಖಕ್ಕಾಗಿ ಸೆರಗುವ ಹಾಸುವ ಸೂಳೆ ನಾನಲ್ಲ ಸಾವ್ಕಾರ. ಸಂಗೀತ, ಸರಸದ ಸಮಯದಲ್ಲಿ ಈ ನಿನ್ನ ವಿರಸದ ಮಾತು ಸರಿಯಲ್ಲ. ಸುಮ್ಮನೆ ನನ್ನ ಒಳಗೆ ಬಾ. ನೀ ಕರೆದ ತಕ್ಷಣ ಬಂದು ಅಪ್ಪಿ ಮುದ್ದಾಡಲು ನಾ ಏನ್ ನಿನ್ನ ಮಾಡ್ಕೊಂಡು ಹೆಣ್ಣು ತೆಲ್ಲಪ್ಪ. ದೂರ ಸರದ್ ನಿಂತು ಮಾತಾಡಕಲ್ಲಿ ಮೊದಲು, ಆಮೇಲೆ ಮೈ ಮೇಲೆ ಬರುವಂತಿ. ಸಂಗೀತ, ಈ ನರಸಿಂಹ ಒಂದು ಸಾರಿ ಕಣ್ಣಿಟ್ಟರೆ ಮುಗಿಯಿತು. ಕರುಣಿಗೆ ಬಗ್ಗುವನಲ್ಲ. ನೋಡು, ಚೆನ್ನಾಗಿ ವಿಚಾರ ಮಾಡು. ನೀ ಏನಾರ ನನ್ನ ಮೈ ಮೇಲೆ ಯಾರಿಗೆ ಬಂದೆ ಅಂತ ತಿಳ್ಕೊ ಮಗನ. ಇಲ್ಲ ಮಸನ ಕಳಿಸ್ತಾರ ಮುಂದೆ ಕುಂತ ಸಮಾಜದ ಜನ. ಸಮಾಜ ಇದೊಂದು ಕಲ್ಪಾ ನೋಡ್ ನಗಾಕ. ಲೇ ಹೆಣ್ಣೆ, ಹೇಳಪ್ಪ ಗಂಡಸ. ಸಮಾಜದ ಮುಂದೆ ನನ್ನಂತ ರಾಜಕಾರಣಿಗಳು ಮತ್ತೊಬ್ಬರ ಹೆಣ್ಣು ಮಕ್ಕಳನ್ನು ಬೆತ್ತಲೆ ಮಾಡಿ ಅಪ್ಪಿಕೊಂಡು ಮುದ್ದಾಡುವುದನ್ನು ಟಿವಿಯಲ್ಲಿ ಬೆಳಗಿನಿಂದ ಸಾಯಂಕಾಲವರೆಗೂ ತೋರಿಸುತ್ತಿದ್ದರು. ನೋಡಿಕೊಂಡು ಸುಮ್ಮನೆ ಕೂತಿದ್ರಲ್ಲ ಈ ಸಮಾಜದ ಜನ ಅಂದಾಗ, ಆವಾಗ ಎಲ್ಲಿ ಹೋಗಿತ್ತು ಈ ನಿಮ್ಮ ಸಮಾಜಕ್ಕೆ ಧೈರ್ಯ? ನೋಡು, ಈ ಸಮಾಜದಲ್ಲಿ ನನ್ನಂತವ್ರ ಹಣಕ್ಕಿದ್ದ ಬೆಲೆ ಗುಣಕ್ಕಿಲ್ಲ. ಸಂಗೀತ, ನೋಡು, ಸಮಯ ವ್ಯರ್ಥ ಮಾಡದೆ ನನ್ನ ಒಳಗೆ ಬಾ.
ನೀವು ಒಟ್ಟ ಮುಟ್ಟಿದಿ ನಿಮ್ಮ ಮನೆಯವ್ರ ಮೇಲೆ ನೋಡು ಒಟ್ಟ ಹಿಂದಕ್ಕೆ ಸರಿನಿ. ಇಂಥ ಕಾಮ ಪಿಶಾಚಿಗಳನ್ನ ಏನು ಮಾಡ್ಬೇಕು ಹೇಳ್ರಿ? ಜನರ ಮಧ್ಯೆ ಗಲ್ಲಿಗಿರಿಸ್ಬೇಕು ಅಂದ್ರೆ ಒಂದು ಕಾನೂನಿಗೆ ಒಂದು ಅರ್ಥ ಸಿಗುತ್ತೆ. ಇಲ್ಲಾಂದ್ರೆ ಸಿಕ್ಕ ಹೆಂಗಸರ ಮ್ಯಾಗ ಹಿಂಗ ಹೋಗ್ಕೊ ನೋಡಿ. ಅಂತ ಧೈರ್ಯ ಈ ಸಮಾಜಕ್ಕೂ ಇಲ್ಲ, ನನಗೂ ಇಲ್ಲ, ನಿನಗೂ ಇಲ್ಲ, ನಿಮ್ಮ ಅಪ್ಪಗೂ ಇಲ್ಲ ಅಂತೀನ. ಯಾಕಂದ್ರೆ ನಮ್ಮಂತವ್ರು ಮಾಡುವ ಈ ಹಲ್ಕಟ್ ಕೆಲಸಕ್ಕೆ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ, ಜನರ ಕಣ್ಣಿಗೂ ಮಣ್ಣೆರಚಿ ನೀತಿವಂತರಾಗಿ ಬಾಳ್ತಿರೋ ನಮ್ಮಂತ ಎಷ್ಟು MLA ನೋಡಿರ್ಬೇಕಲ್ಲ ನೀನು. ಅಂತದ್ರಲ್ಲಿ ನಂದೇನು ದೊಡ್ಡ ಮಹಾ. ಕಮಾನ್ ಮೈ ಡಿಯರ್ ಡಾರ್ಲಿಂಗ್. ಅಟ್ಟ ಮುಟ್ಟಿದಿ ಮತ್ತು ನಾನು ಪಿತ್ ನೆತ್ತಿಗೆರಸ್ಬನಿ. ನೀ ಏನಾರ ನನ್ನ ಅಂತಕ್ಕೆ ಬಂದೆ ಅಂತ ತಿಳ್ಕೊಂಬಗನೆ, ನೀ ಮಾಡಿದ ಪಾಪದ ಕೆಲಸ ಮುಂದೆ ಕುಂತ ಮಂದಿಗೆ ಹೇಳಿದ್ನಿ ಅಂದ್ರೆ ನಿನ್ನ ಮಾನ ಮರ್ಯಾದೆ ನಾಯಿಗಿಂತ ಕೀಳಾಕೈತಿ ನೋಡಿ. ಎಚ್ಚರ. ಏ ಸಂಗೀತ, ನಾಯಕನಾದವನಿಗೆ ನಾಯಿಗಿಂತ ಕಡೆಗಣಿಸಿ ಮಾತನಾಡ್ತಿದ್ದೀಯಾ? ಏ ನೋಡ್ತಾ ಇರೋ, ನನ್ನ ದಾರಿಗೆ ನೀನು ಎದುರಾದಲ್ಲೇ ನಿನ್ನ ಆಶ್ರಯದಾತನಾದ ನಿನ್ನ ತಂದೆಯನ್ನು ಮುಗಿಸಿ ಬೀದಿ ಭಿಕಾರಿಯಾಗಿ ಮಾಡುತ್ತೇನೆ, ನೆನಪಿಟ್ಕೋ. ಯಾರು? ನನ್ನ ಬೀದಿ ಭಿಕಾರಿ ಮಾಡ್ತೀಯ? ಹೌದು, ನನಗೆ ನೀ ಸಿಗ್ಲಿಕ್ಕೆ ನಾ ಮಾಡೋಣ. ನೋಡು ಸಾವುಕನ ಹೇಳ್ತೀನಿ ಕೇಳಲ್ಲ, ನನ್ನ ಪಿತ್ತಿನ ಎತ್ತಿಗೇರಿಸ್ಬೇಡ. ಇಲ್ಲಿ ಕೇಳಿಲ್ಲ, ಪ್ರಾಣ ಬಿಡ್ತೀನಿ, ಶೀಲಾ ಮಾತ್ರ ನಿನಗೆ ಅರ್ಪಿಸಲ್ವೋಣ. ಮತ್ತೇನ್ ಮಾಡಕ್ಕೆ? ಒಟ್ಟ ನಿನಗೆ ಶೀಲ ಮಾತ್ರ ನಾ ಅರ್ಪಿಸಲ್ಲ. ಅಲ್ಲ ನಾ ಬಿಡೋವಲ್ಲ. ಈಗ ಏನ್ ಮಾಡೋಣ? ನೀ 10 ಸಲ ಅಲ್ಲ 1000 ಸತರ ವಿಚಾರ ಮಾಡಿದ್ರು ನಾನು ಕೊನೆ ಸಿಗೋ ಉತ್ತರ ಸಾವು. ಸುಂದರವಾದ ಹುಡುಗಿಯನ್ನು ಸವಿಯಬೇಕು ಹೊರತು ಸಾವು ಕೊಡೋದು ಸರಿಯಲ್ಲ. ಇವಳು ಸಾವು ಹೊಡೆದು ಬಿಟ್ರೆ ಮುಂದೆ ವರ್ಷ ಬಾದಾಮಿ ಜಾತ್ರೆ ನೋಡಕ್ ಯಾರು ಹೋಗ್ತಾರ? ಜಾತ್ರೆನೇ ಬಂದು ಬಿದ್ದಿರ್ತದ. ಏನ್ ಕಳ್ಳಾಯ್ಕೋ ಏನ್ ಕಾಮಿಡಿ ಪೀಸು ನನಗ ನೋಡು ಸಂಗೀತ, ಕಾಮಿಡಿ ಮಾಡುವಾಗ ಕಾಮಿಡಿ ಮಾಡಬೇಕು, ಕಾಮದಾಟವಾಗ ಕಾಮದಾಟಕ್ಕೆ ಕರಿಬೇಕು, ವಾರ್ನಿಂಗ್ ಕೊಡುವಾಗ ವಾರ್ನಿಂಗ್ ಕೊಡಬೇಕು, ರುಂಡ ತೆಗೆಯುವಾಗ ರುಂಡ ತೆಗಿಬೇಕು. ಎಲ್ಲ ಖಳನಾಯಕರಿಗಿದ್ದಾಗಲೇ ಅವ ಖಳನಾಯಕ ಅನಿಸ್ಕೊಂತಾನೆ. ಹಂಗೆ ಏನೋ ಒಂದು ಬಂದು ಡೈಲಾಗ್ ಹೊಡೆದು ಬಿಟ್ರೆ ಅವನೊಬ್ಬ ಖಳನಾಯಕ ಆಗಂಗಿಲ್ಲ. ನೀ ಬೊಂಬೆ ಬೊಂಬೆ ಅಂತ ಹಾಡಾಡಕತ್ತಿದ್ದಿಲ್ಲ? ಅದು ಏನೋ ನೆನಪಾಯ್ತು. ಏನ್ ನಿಂತ ನಾ ಎಲ್ಲ ಕೇಳಿಸ್ಕೊಂಡು ನೀನ್ ಸಾವುಕಾರ ಈಗೇನು ನಿನ್ ಜೊತೆ ನಾ ಆಡ್ಬೇಕು, ಕುಣಿಬೇಕು, ಆಡ್ಬೇಕು. ನಾನು ಒಟ್ಟ ರೇಪ್ ಮಾಡಬೇಡಿ ಅಪ್ಪ. ಅಪ್ಪ ಆಯ್ತು ಬಿಡು, ನಿನ್ ಕಾಲ್ ಮುಗಿತೀನಿ ನಾನು. ಯಾಕಂದ್ರ ನಮ್ಮ ಅಪ್ಪು ನಾವ್ ಒಬ್ಬಾಕೆ ಮಗಳು ಅದಿನ್ನ. ಏನಕ್ಕಿನ್ನ ರಾಯಸತ್ರ ನಮ್ಮ ಅಪ್ಪ ನೋಡ್ಕೊಳ್ಳೋರು ಯಾರು? ನಿನಕಿನ್ನ ದೊಡ್ಡ ಭಯ ಇವ್ರಿಗೈತಿ. ಮುಂದ್ ವರ್ಷ ಬಂದ್ ಬನಶಂಕರಿ ಜಾತ್ರೆಗೆ ಯಾರು ಬರ್ತಾರ? ಅದು ನಮ್ಮ ಹುಡುಗರು ನೋಡಲ್ಲಿ ನೀ ಬರ್ತಿ ಅಂತ ಎಷ್ಟೋ ದಿನ ಕಾಯ್ಕೊಂತ ಕುಂತಾರ. ನಿನ್ನ ಸಾವಡ್ರ ಮತ್ತೆ ನಾನು ಇಲ್ಲೇ ಏನೋ ಮನಿ ಕಳ್ಸಲ್ಲ ಅವರು. ಒಟ್ಟ ಸಾಯ ಹೊಡಿದಿಲ್ಲ ನೀ ಆಪಟ್ ಬಂಗಾರ. ನಿನ್ನಿಂದ ಐತ್ ನಿಂದ ಒಟ್ಟು ನಿನ್ ಕಣ ಐತ್ ನಿಂದ ಇವತ್ತ. ನೋಡಿ
ನನ್ನ ಒಳಗಿಂದ ನಿನ್ನ ಬಣ್ಣಗಳು ನಿನ್ನ ಒಳಗಿಂದ ನನ್ನ ಒಳಗಿದ ಕವಿಗಳು ಖಳನಾಯಕ ಇವಾಗ ತಾನೇ ಹಾಡಿಗೆ ಬಂದಿದ್ದಾನೆ. ಒಂದೇ ಹಾಡಿದ್ರೆ ಹಂಗೆ ಇನ್ನೊಂದು ಹಾಡು ಹಾಡು. ಮಾನಸಾಲೋಕದ ಪ್ರೇಮ ಕಟ್ಟಿ ಮಾನಸಾಲೋಕದ ಪ್ರೇಮ ಕಟ್ಟಿ ಕಲಿಬ ಕಲಿಬ ಮಧುರವನ್ನು ನೀಡುವ ಕಲಿಬ ಕಲಿಬ ಮಧುರವನ್ನು ನೀಡುವ ನನ್ನ ಹೆಜ್ಜೆಯ ಸಫಲ ವಿರಹದ ತಳಮಳ ನಿರ್ಪಟ್ಟು ಹೊತ್ತಿಗೆ ನನ್ನಿ ಮುಡಿಸು ಮಾಯವದು ನಿನ್ನ ಕಂಡಾಗ ಉನ್ಮತ್ತನಾಗಿ ಬಿಟ್ಟು ನೀನು ಕಂಡಾಗ ನನ್ನಿ ಮುಡಿಸು ಮಾಯವದು ನೀನು ಕಂಡಾಗ ಉನ್ಮತ್ತನಾಗಿ ಬಿಟ್ಟು ನೀನು ಕಂಡಾಗ ಕಲಿಬ ಕೊಡುಬ ಸವಿ ಸಗದು ನೀಡುವ ಲಲಲ ಸಂಗೀತ ನಿನ್ನ ಹಾಗೆ ಸುಮ್ಮನೆ ಬಿಟ್ಟು ಕಳಿಸಲ್ಲ. ನೋಡು, ನನ್ನ ಮನ ತಣಿಸಿದೆ, ಬಟ್ ಒಂದಲ್ಲ ಒಂದು ದಿನ ನೋಡಿ ಸಂಸ್ಕಾರ ಹಾಕ್ತೀನಿ. ಯಾರಿಗೆ? ನನಗ. ಓ ಸಾವುಕಾರ ಹೋಗು. ಒಂದಲ್ಲ ಒಂದು ದಿನ ನಿನ್ನ ಸಾಕು ಒಡಗಿಸ್ತಿದ್ರೆ ನನ್ನ ಹೆಸರು ಸಂಗೀತನಲ್ಲ, ಏನಿವೋ ಸಂಸ್ಕಾರ. ಒಬ್ಬ ನನಗೆ ಸಿಗ ಮಗನ ಒಂದಲ್ಲ ಒಂದು ದಿನ ನೋಡೇ ಬಿಡ್ತೀನಿ ನಿನ್ನ. ದಿನಗಳು ಉರುಳುತ್ತೆ ಹೊರತು ನನ್ನ ತಂಗಿಯ ಮದುವೆ ನೆರವೇರುತ್ತಿಲ್ಲ. ನನ್ನ ಸ್ನೇಹಕ್ಕೆ ಕಟ್ಟು ಬಿದ್ದು ನಂದೀಶ ನನ್ನ ತಂಗಿಯ ಮದುವೆಗೆ ಒಪ್ಪಿದ. ಇತ್ತ ಕಡೆ ನನ್ನ ತಂಗಿ ಶ್ರೀ ಸಂಪತ್ತಿಗೆ ಆಸೆಪಟ್ಟು ಆ ಬ್ರಹ್ಮನ ಮಾತಿಗೆ ಮರಳಾಗಿ ಇರುಳ ಕಂಡ ಬಾವಿಗೆ ಹಗಲ ಬಿದ್ದಂತಾಗಿದೆ ನನ್ನ ತಂಗಿಯ ಪರಿಸ್ಥಿತಿ. ಏನು ಮಾಡಲಿ? ಬೆಳೆದೆಯನ್ನು ಹೆಚ್ಚು ದಿನ ಮನೆಯಲ್ಲಿದ್ದರೆ ಹುಣ್ಣಾಗಿ ಕಾಡುವುದು ಗ್ಯಾರಂಟಿ. ಅದಕ್ಕಾಗಿ ಹೇಗಾದರೂ ಮಾಡಿ ಮದುವೆಗೆ ಒಪ್ಪಿಸಿ ನನ್ನ ತಲೆಯ ಮೇಲಿನ ಭಾರವನ್ನು ಕಡಿಮೆ ಮಾಡಿಕೊಳ್ಳಬೇಕು. ಅಣ್ಣ ಅಣ್ಣ
ಯಾಕಮ್ಮ ಅಮೃತ ಏನಾಗ್ತಿದೆಯಮ್ಮ? ಅಣ್ಣ ತುಂಬಾನೇ ತಲೆ ತಿರುಗ್ತಾ ಇದೆ ಅಣ್ಣ. ಅಮೃತ ಹಲೋ ಡಾಕ್ಟರ್. ಹಲೋ, ನಾನು PSI ಜಗದೀಶ್ ಮಾತನಾಡ್ತಿರೋದು. ಬೇಗ ಬನ್ನಿ ಡಾಕ್ಟರ್, ನನ್ನ ತಂಗಿಗೆ ತುಂಬ ಸೀರಿಯಸ್. ನೋಡಿ ನೋಡಿ ಭಯಪಡುವಂಥದ್ದೇನಿಲ್ಲ. ಹಲೋ ಡಾಕ್ಟರ್. ಏನಿಲ್ಲ ಜಗದೀಶ್, ಭಯ ಪಡೋ ವಿಷಯ ಏನಿಲ್ಲ. ಹಾಗಾದ್ರೆ ನನ್ನ ತಂಗಿ ಏನಾಗಿದೆ ಡಾಕ್ಟರ್? ಹಾಂ ಏನಾಗಿಲ್ಲ ಜಗದೀಶ್, ಮೈಕ್ ಕೊಡ್ರಿ. ಮೈಕ್ ಕೊಡ್ರಿ. ಮೈಕ್ ಚಲೋ ಕೊಡೋದು ಮೈಕ್. ನೋಡಿ ಮಿಸ್ಟರ್, ಮಗಳಾಗಲಿಕ್ಕೆ ಮದುವೆ ಆಗಬೇಕಾಗಿಲ್ಲ. ಭಯ ಪಡುವಂತ ವಿಷಯ ಏನಿಲ್ಲ. ಏನಾಗಿದೆ ಡಾಕ್ಟರ್ ನನ್ನ ತಂಗಿಗೆ? ಹಾಗೇನಿಲ್ಲ, ಗಾಬರಿಡುವಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಏನಾಗಿದೆ ಡಾಕ್ಟರ್ ನನ್ನ ತಂಗಿಗೆ? ತಾಯಿ ಆಗ್ತಿದ್ದಾಳೆ. ನಿಮ್ಮ ತಂಗಿ ಗರ್ಭಿಣಿ ಆಗಿದ್ದಾಳೆ. ಡಾಕ್ಟರ್ ಏನು ಹೇಳ್ತಾರೆ ಡಾಕ್ಟರ್? ನನ್ನ ತಂಗಿ ತಾಯಿ ಆಗುತ್ತಿದ್ದಾಳೆ ಡಾಕ್ಟರ್. ಡಾಕ್ಟರ್ ಅವಳಿಗೆ ಇನ್ನೂ ಮದುವೆನೇ ಆಗಿಲ್ಲ ಡಾಕ್ಟರ್. ಮಕ್ಕಳಾಗಲಿಕ್ಕೆ ತಾಯಿ ಆಗಬೇಕಾದರೆ ಗರ್ಭಿಣಿ ಮದುವೆ ಆಗೋದು ಅವಶ್ಯಕತೆ ಇಲ್ಲ. ಡಾಕ್ಟರ್ ಗಂಡು ಹೆಣ್ಣು ಮಿಲನ ಹೊಂದಿದರೆ ಸಾಕು. ಪಿಂಡದಲ್ಲಿ ಇರುವಂಥ ಕೂಸಿಗೆ ತಂದೆ ಯಾರು ಅಂತೆ ನಿಮ್ಮ ತಂಗಿಯನ್ನು ಸ್ವತಃ ಕೇಳಿದರೆ ಸಾಕು. ಹೌದು ಡಾಕ್ಟರ್, ನಾನು ಬರ್ತೇನೆ. ಅಮೃತ, ಅಕ್ಕರೆಯಿಂದ ತುತ್ತು ಕೊಟ್ಟ ಬೆಳೆಸಿದ ಅಣ್ಣನಿಗೆ ನೀನು ಕೊಟ್ಟ ಕಾಣಿಕೆ ಇದೇನಮ್ಮ? ತಾಳೆ ಇಲ್ಲದ ತಾಯಿ ಆದಳೆ ನನ್ನ ತಂಗಿ. ಅಣ್ಣ ದಯವಿಟ್ಟು ನಿನ್ನ ಮಾನ ಮರ್ಯಾದೆ ಹೋಗುವಂತ ತಪ್ಪು ನಾನೇನು ಮಾಡಿಲ್ಲ ಅಣ್ಣ. ನನ್ನ ಮಾತು ನಂಬಣ್ಣ. ನಂಬಿಕೆ. ಅಮೃತ, ನೀರಿನಲ್ಲಿನ ಪ್ರತಿಬಿಂಬವನ್ನು ನೋಡಿ ನೀರೇ ನಗುತ್ತಿದೆ ಎಂದು ಭ್ರಮಿಸಿದ ಹುಚ್ಚಡ ನಾನೇ. ತಾಯಿ ಇಲ್ಲದ ಮಗಳು ಎಂದು ಪ್ರೀತಿಯಿಂದ ಸಾಕಿದ್ದಕ್ಕೆ ನೀನು ಕೊಟ್ಟ ಕಾಣಿಕೆ ಇದೇನಮ್ಮ? ತಾಳಿ ಇಲ್ಲದ ತಾಯಿಯಾದಳು ನನ್ನ ತಂಗಿ. ಅಮೃತ, ಹೆಚ್ಚಿಗೆ ಮಾತನಾಡದೆ ಪಾಪದ ಪಿಂಡವನ್ನು ಹೊತ್ತ ನಿನ್ನಂತ ಕುಲಗೆಟ್ಟವಳಿಗೆ ಈ ಮನೆಯಲ್ಲಿ ಜಾಗವಿಲ್ಲ. ಮರ್ಯಾದೆಯಿಂದ ಹೊರಟು ಹೋಗು. ಇದಕ್ಕೆ ಕಾರಣನಾದವನ ಹತ್ತಿರ. ಅಣ್ಣ ನಿಮ್ ಕೈ ಮುಗಿದು ಕೇಳ್ಕೊತೀನಿ ಅಣ್ಣ. ಈ ನಿನ್ನ ತಾಯಿ ಕಾಲು ಜಾರದ ಜಾರ್ನಿ ಅಲ್ಲ ಅಣ್ಣ, ಕಾಲು ಜಾರದ ಜಾರ್ನಿ ಅಲ್ಲ. ದಯವಿಟ್ಟು ನನ್ನ ಮಾತು ನಂಬಣ್ಣ. ನಾನು ಯಾವ ತಪ್ಪು ಮಾಡಿಲ್ಲ. ಅಮೃತ, ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತ ತಿಳಿದುಕೊಳ್ಳುವಷ್ಟು ಮೂರ್ಖನಲ್ಲಮ್ಮ ಈ ನನ್ನ. ಯಾವ ಸಮಾಜದ ಮುಂದೆ ತಲೆ ಎತ್ತಿ ಬಾಳಬೇಕೆಂದುಕೊಂಡಿದ್ದೆನು, ಅದೇ ಸಮಾಜದ ಮುಂದೆ ನನ್ನ ಮಾನ ಮರ್ಯಾದೆ ಎಲ್ಲವನ್ನು ಹಾಳು ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಕಣ್ಣ ಮುಂದೆ ನಿಲ್ಲಬೇಡ, ಮೊದಲು ಹೊರಟು ಹೋಗು ಇಲ್ಲಿಂದ. ಅಣ್ಣ ಅಣ್ಣ ನೀನಂತ ಒಡ ಹುಟ್ಟಿದ ಅಣ್ಣನೇ ಮನೆಯಿಂದ ಆಚೆ ಹಾಕಿದಾಗ ಈ ಒಂಟಿ ಎಣ್ಣಿ ಹೇಗೆ ಬದುಕಬೇಕಣ್ಣ ಈ ಸಮಾಜದಲ್ಲಿ? ಅಮೃತ, ದಾರಿ ತಪ್ಪಿದ ಹೆಣ್ಣಿಗೆ ದಾರಿ ಯಾವುದಾದರೇನು? ಕಂಡವರ ಜೊತೆ ಚಕ್ಕಂದ ವಾಡುವಾಗ ತಿಳಿಯಬೇಕಿತ್ತು ನನಗೂ ಒಬ್ಬ ಒಡ ಹುಟ್ಟಿದ ಅಣ್ಣನಿರುವನೆಂದು. ನೋಡಮ್ಮ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿದರೆ ಫಲವೇನು? ನಿಶ್ಚಯಂತೆ ನಿನಗೆ ಮೋಸ ಮಾಡಿದ ನೀಚನ ಹತ್ತಿರ ಹೋಗಿ ಅಂಗಲಾಚಿ ಬೇಡಿಕೋ, ನನ್ನ ಆಸರೆಯಾಗು ಅಂತ. ಅಣ್ಣ ತಾಳ್ಮೆಯಿಂದ ವಿಚಾರಿಸಣ್ಣ. ಈ ನಿನ್ನ ತಂಗಿಯ ಮಾತನ್ನು ನಂಬಣ್ಣ. ತಾಳಿ ಇಲ್ಲದೆ ತಾಯಿ ಆಗುವಂತ ತಪ್ಪು ನಾನು ಮಾಡಿಲ್ಲ ಅಣ್ಣ, ಮಾಡಿಲ್ಲ. ತಾಳ್ಮೆಯಿಂದ ಹೇಳುತ್ತಿರುವೆ.
ತಾಳ ತಪ್ಪಿದ ಹೆಣ್ಣು ತಳವಿಲ್ಲದ ಕೊಡ, ಸ್ವಸನಕ್ಕೆ ಹೋದ ಹೆಣ ಉಪಯೋಗಕ್ಕೆ ಬರಲ್ಲ ಅಂತ ಅರ್ಥ ಮಾಡಿಕೊ. ಪಾಪದ ಪಿಂಡವನ್ನು ಹೊತ್ತ ನಿನ್ನಂತ ಕುಲಗೆಟ್ಟವನಿಗೆ ಜಾಗ ಕೊಟ್ಟರೆ ನನಗೆ ಅವಮಾನ. ಇಲ್ಲಿಂದ ಹೊರಟು ಹೋಗು. ಯಾಕೋ ಜಗದೀಶ್, ಏನಾಗಿದೆ ನಿನಗೆ? ಏನ್ ನಡೀತಾ ಇದೆ ಈ ಮನೆಯಲ್ಲಿ? ಬಾ ನಂದೀಶ ಬಾ. ನನ್ನ ತಂಗಿ ಹಾಲು ಕುಡಿಯುವ ಹಂಸ ಪಕ್ಷಿ ಎಂದುಕೊಂಡಿದ್ದೆ, ಆದರೆ ಇವಳು ಹಾಲನ್ನು ಕುಡಿದು ವಿಷವನ್ನು ಕಕ್ಕುವ ವಿಷ ಸರ್ಪ ಅಂತ ಗೊತ್ತಾಗಲಿಲ್ಲ ಕಣೋ, ಗೊತ್ತಾಗಲಿಲ್ಲ. ಜಗದೀಶ, ವಿಷ ಕಕ್ಕುವಂತ ತಪ್ಪು ನಿನ್ನ ತಂಗಿ ಮಾಡಿದ್ದಾದ್ರೂ ಏನೋ? ಯಾವ ತಪ್ಪುಗಳ ಸರಮಾಲೆಯನ್ನು ಹೆಣೆದು ತತ್ತರಿಸಿ ಹೋಗುವಂತೆ ಮಾಡಿರೋಳು ಈ ಅಣ್ಣನ ಒಡಲನ್ನು ನನ್ನ ಒಡ ಹುಟ್ಟಿದ ತಂಗಿ. ಅಂದ್ರೆ ನಿನ್ನ ಮಾತಿನ ಅರ್ಥ? ಬಂಗಾರ ಅಂತ ನನ್ನ ಗೆಳೆಯನಿಗೆ ಅಪರಂಜಿ ಅಂತ ತಂಗಿಯನ್ನು ಕೊಟ್ಟು ಮದುವೆ ಮಾಡಬೇಕೆಂದುಕೊಂಡಿದ್ದೆ, ಆದರೆ ಇವಳು ಯಾವನ ಜೊತೆ ಜಕ್ಕಂದವಾಡಿ ಮಡಿಲು ತುಂಬಿಕೊಂಡು ಬಂದಿರುವ ಮಾನಗೇಡಿಯಪ್ಪ ಇವಳು. ಇಲ್ಲ ಅಣ್ಣ, ಇಲ್ಲ ಇಲ್ಲ, ಈ ನಿನ್ನ ತಂಗಿ ಯಾವ ತಪ್ಪು ಮಾಡಿಲ್ಲ ಅಣ್ಣ. ಹಾಗಾದರೆ ನೀನು ಹೊತ್ತು ತಂದಿರುವ ಪಾಪದ ಪಿಂಡಕ್ಕೆ ಪತಿ ಯಾರು? ಅಮೃತ, ಬೆಂಕಿ ಇದ್ದಾಗ ಮಾತ್ರ ಅವಿಗೆ ಹಾಡುವುದಕ್ಕೆ ಸಾಧ್ಯ. ನಾನು ನಿನಗೆ ಮೊದಲೇ ಹೇಳಿದ್ದೆ, ದುಷ್ಟ ಸಂಘ ಹೆಜ್ಜೆಯನ್ನು ಇದ್ದಂತೆ, ಅದಕ್ಕೆ ಕಾಲಿಡುವ ಮುಂಚೆ ಎಚ್ಚೆತ್ತುಕೋ ಎಂದು. ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ನಾನು ಸಲುಗೆಯಿಂದ ಬೆರೆತೇನೆ ಹೊರತು ಸಲುಗೆಯಿಂದ ಬೆರೆತು ಸಂಬಂಧ ಬೆಳೆಸಿ ಹಳಸ ಹೋಗಿಲ್ಲ ನನ್ನ ಬಾಳು. ದಯವಿಟ್ಟು ನನ್ನ ಮಾತು ನಂಬಿ, ನಾವು ಯಾವ ತಪ್ಪು ಮಾಡಿಲ್ಲ. ಅಮೃತ, ಅಂಗೈಯಲ್ಲಿರುವ ಹುಣ್ಣಿಗೆ ಕನ್ನಡಿ ಬೇಕೆ? ಅದಕ್ಕೆ ಹೇಳಿದ್ದಾರೆ ಬಲ್ಲವರು, ಅದಕ್ಕೆ ಹೇಳಿದ್ದಾರೆ ಅಂಕೆ ಇಲ್ಲದ ಹೆಣ್ಣು ಲಗಾಮಿಲ್ಲದ ಕುದುರೆ ಎರಡೂ ಒಂದೇ ಅಂತ. ನಂದೀಶ, ತಾಯಿ ಇಲ್ಲದ ತಪ್ಪಲಿ ಅಂತ ಪ್ರೀತಿಯಿಂದ ಸಾಕಿದೆ, ಅದಕ್ಕೆ ಪ್ರತಿಫಲವಾಗಿ ಇವತ್ತು ನನ್ನ ತಂಗಿ ನನ್ನ ಮಾನ ಮರ್ಯಾದೆ ಎಲ್ಲವನ್ನು ಹಾಳು ಮಾಡಿದೆ. ಅಷ್ಟೇ ಏಕೆ ನಾಯಿ ಮುಟ್ಟಿದ ಮಡಿಕೆಯನ್ನು ನಿನಗೆ ಕೊಟ್ಟು ಮದುವೆ ಮಾಡಲಿಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ನಂದೀಶ. ಸಮಾಧಾನ ಮಾಡಿಕೋ ಜಗದೀಶ, ಸಮಾಧಾನ ಮಾಡಿಕೋ. ಅಮೃತ, ನಾನು ನಿನಗೆ ಮೊದಲೇ ಹೇಳಿದ್ದೆ, ವಿಷ ಸರ್ಪ ವಿಷ ಕಾರುವ ಮುಂದೆ ಎಚ್ಚೆತ್ತುಕೋ ಎಂದು. ಹೌದು ನಂದೀಶ, ಇವಳು ಆ ಬ್ರಹ್ಮನ ತೋಳ ತೆಕ್ಕೆಯಲ್ಲಿ ತೇಲಾಡಿ ಹಳಸಿ ಹೋದ ಅಣ್ಣಕ್ಕೆ ಸಮ. ಇತ್ತ ನಾಯಿಗೂ ಹಾಕಲಿಕ್ಕೆ ಬಾರದೆ ಅಮೃತ, ಹೊರಟು ಹೋಗು, ನನ್ನ ಕಣ್ಣು ಮುಂದೆ ನಿಲ್ಲಬೇಡ. ಅಣ್ಣ, ಅಂತ ಶ್ರೀರಾಮಚಂದ್ರನೇ ತನ್ನ ಹೆಂಡತಿಯ ಮೇಲೆ ಸಂಶಯ ಪಟ್ಟಿದ್ದಾನಂತೆ. ಈ ಕಲಿಯುಗದಲ್ಲಿ ಈ ನಿನ್ನ ತಂಗಿಯ ಮೇಲೆ ಸಂಶಯ ಪಡೆದಲ್ಲಿ ತಪ್ಪೇನಿಲ್ಲ ಅಣ್ಣ. ಆಯ್ತಣ್ಣ, ಕರುಳು ಬಳ್ಳಿ ಹಂಚ್ಕೊಂಡ ನಿನ್ನ ಮಾನ ಮರ್ಯಾದಕ್ಕೆ ಹೋಗುವಂತ ಕೆಲಸ ಮಾಡಿದ ನಾನು ಈ ಮನೆಯಲ್ಲಿ ಒಂದು ಕ್ಷಣನೂ ಇರಲ್ಲ ಅಣ್ಣ. ನಾನಿನ್ನು ಹೋಗ್ತೀನಿ ಅಣ್ಣ. ಹೋಗುವ ಮುಂಚೆ ನನಗೆ ಆಶೀರ್ವಾದ ಮಾಡ. ನಿಲ್ಲು ಅಮೃತ, ಈ ಮನೆಯ ಮಾನ ಮರ್ಯಾದೆ ಹಾಳು ಮಾಡಿದಲ್ಲಿದೆ. ಈ ನಿನ್ನ ಅಣ್ಣನ ನಂಬಿಕೆಗೆ ದ್ರೋಹ ಬಗೆದು ಈ ಸಮಾಜದ ಮುಂದೆ ಹೇಗೆ ಬದುಕುವೆ? ಬದುಕಿದರು ತಾಳೆ ಇಲ್ಲದೆ ತಾಯಾದವಳು ಎಂದು ನಿನ್ನನ್ನು ಚುಚ್ಚಿ ಕೊಲ್ಲುತ್ತದೆ. ಚುಚ್ಚಿಕೊಳ್ಳುವ ಈ ಸಮಾಜದ ಮುಂದೆ ನೀನು ಬದುಕಬೇಕಾದರೆ ನಿನ್ನಂತ ಗರ್ಭದ ಹೆಣ್ಣಿಗೆ ಧರ್ಮದ ಗಂಡನಾಗಿ ನಾ ಕಟ್ಟುವೆ ನಿನ್ನ ಕೊರಳಿಗೆ ಮಾಂಗಲ್ಯವನ್ನು. ನಂದೀಶ, ಎಂಥ ಕೆಲಸ ಮಾಡಿದೆವು? ನಿನ್ನಂಥ ಧರ್ಮವಂತ ಸ್ನೇಹಿತನಿಗೆ ಎಂಜಲ ಪ್ರಸಾದವೇ? ಬೇಡ ನಂದೀಶ, ಬೇಡ. ನನ್ನ ಸ್ನೇಹಕ್ಕೆ ಕಟ್ಟು ಬಿದ್ದು ಇಂಥ ಕೆಟ್ಟನ್ನು ನನಗೆ ಕಟ್ಟಿದರೆ ತಟ್ಟದ ಬಿಟ್ಟಿದೆ ನನಗೆ ಶಾಪ. ಇಲ್ಲ ಜಗದೀಶ, ಈ ದೇಶದಲ್ಲಿ ದಿನನಿತ್ಯ 100 ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಯುತ್ತಿದೆ. ಏನು ತಿಳಿಯದ ಅತ್ಯಾಚಾರಕ್ಕೆ ಒಳಗಾದ ಬಡ ಹೆಣ್ಣು ಮಕ್ಕಳು ಸಾಯೋದೊಂದೇ ದಾರಿ ಅಂತ ಜಗದೀಶ್. ಇಲ್ಲ ಜಗದೀಶ, ಅವರಿಗೂ ಜೀವನ ಇದೆ ಎಂದು ತೋರಿಸಿಕೊಡಬೇಕು ಈ ಸಮಾಜಕ್ಕೆ. ನಂದೀಶ,
ಕಾಮುಕರು ಮಾಡುವ ಅತ್ಯಾಚಾರಕ್ಕೆ ಬಲಿಯಾದ ಹೆಣ್ಣು ಮಕ್ಕಳಿಗೆ ಬಾಳು ಕೊಡುವುದು ಹೃದಯವಂತನ ಕೆಲಸ. ಆದರೆ ಇವಳು ವಿದ್ಯಾವಂತೆ ಬುದ್ಧಿವಂತೆ ಆದರೂ ದುಡ್ಡಿದ್ದವನ ಹತ್ರ ದಡ್ಡ ತಡೆದ ಗರ್ಭವತಿಯಾಗಿ ಬಂದಿರುವಳಲ್ಲ. ಇವಳಿಗೆ ಬಾಳು ಕೊಡುವುದು ಹಾಳು ಬಾಯಿಗೆ ಬೀಳುವುದು ಎರಡೂ ಒಂದೇ. ಅಣ್ಣ, ಪ್ರೀತಿಯಿಂದ ಸಾಕಿ ಸಲುಹಿದ ಈ ತಂಗಿಗೆ ನೀನು ಈ ರೀತಿ ಮಾತನಾಡುವುದು ಸರಿಯೇನಣ್ಣ? ನೋಡೋಣ, ನೋವು ಸಂಕಟ ಎಷ್ಟೇ ಇದ್ರೂ ಈ ಸಮಾಜದಲ್ಲಿ ನಾವು ಬದುಕಿ ಬಾಳು ತೋರಿಸ್ಬೇಕಣ್ಣ. ಅಮೃತ, ತಪ್ಪು ಮಾಡುದು ಅಮೃತ, ಮನುಷ್ಯರಾಗಿ ಹುಟ್ಟಿದ್ದಕ್ಕೂ ತಪ್ಪು ಮಾಡೋದು ಸರಿ. ಆದರೆ ಅದನ್ನು ತಿದ್ದುಕೊಂಡು ನಡೆದಾಗ ಮಾತ್ರ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ. ದೇವರಂತ ನಿಮಗೆ ಮಾಡಿದ ಅಪಮಾನವನ್ನು ಮಾಡಿದೆ. ದಯವಿಟ್ಟು ನನ್ನ ಕ್ಷಮಿಸಿಬಿಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಂಡು ಎದ್ದೇಳು ಅಮೃತ, ಎದ್ದೇಳು ಅಮೃತ. ಯೌವನದಲ್ಲಿ ತಂದೆ ತಾಯಿಗಳನ್ನು ಬೆಲೆಗೆ ಹೊಡೆದೆ, ಅಣ್ಣ ತಮ್ಮಂದಿರನ್ನು ಲೆಕ್ಕಿಸಿದೆ, ಪ್ರೀತಿಯ ಮೋಹದ ಬಲೆಯಲ್ಲಿ ಬಿದ್ದು ಓಡಿ ಹೋಗುವ ಹೆಣ್ಣು ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕು. ಅವರಿಗಾಗುವ ನೋವು ಸಂಕಟ ಆ ಅವಮಾನವನ್ನು ಯಾರಿಂದರೂ ಭರಿಸಲಾಗದು. ಆದ್ದರಿಂದ ಈ ಸಮಾಜದಲ್ಲಿರುವ ಹೆಣ್ಣು ಮಕ್ಕಳು ಅರ್ಥ ಮಾಡಿಕೊಂಡು ನಡೆದಾಗ ಮಾತ್ರ ಹೆಣ್ಣಿನ ಜೀವನಕ್ಕೆ ಒಂದು ಅರ್ಥ ಸಿಗುತ್ತದೆ, ಹುಟ್ಟಿದ ಮನೆಗೆ ಒಂದು ಹೆಸರು ಬರುತ್ತದೆ. ನೋಡಿದೆಯಾ ಅಮೃತ, ನಿಮ್ಮ ಸಹೋದರಿಯರು ಮಾಡೋ ಹೊಲಸು ಕೆಲಸದಿಂದ ನಮ್ಮಂತ ಅಣ್ಣಂದಿರು ತಲೆ ತೆಗೆಸುವಂತಾಗಿದೆ. ನೋಡಮ್ಮ, ಸುಂದರ ಹೆಣ್ಣುಗಳ ತಲೆ ಕೆಡಿಸಿ ಅವರ ಸೌಂದರ್ಯವನ್ನು ಅನುಭವಿಸಿ ಅವರನ್ನು ನಡು ನೀರಿನಲ್ಲಿ ಕೈ ಬಿಡುವ ಚಾಂಡಾಲರಿರುವರಮ್ಮ ಈ ಸಮಾಜದಲ್ಲಿ. ಅದಕ್ಕೆ ಕವಿ ಗುರುರಾಜರವರು ಹೇಳಿರುವುದು, ಎಚ್ಚರ ತಂಗಿ ಎಚ್ಚರ, ಕಾಮದ ಹುಚ್ಚರಿರುವರು ಈ ಕಲಿಯುಗದಲ್ಲಿ ಎಚ್ಚರ ಅಂತ. ಪೊಲೀಸ್ ಸಾಹೇಬ್ರ, ಮಿಸ್ ಆಗಿ ರಿಪೋರ್ಟ್ ಎಕ್ಸ್ಚೇಂಜ್ ಆಗೈತ್ರಿ, ಕ್ಷಮಿಸಿಬಿಡ್ರಿ ನಮ್ಮನ್ನು. ತಪ್ಪು ಮಾಡಿದೆ ಸಾಹೇಬ, ತಪ್ಪು ಮಾಡಿದೆ. ನಿಮ್ಮ ತಂಗಿಯ ರಿಪೋರ್ಟು ಇವನಿಗೆ ಕೊಟ್ಟೆ, ಇವನ ತಂಗಿಯ ರಿಪೋರ್ಟು ನಿಮಗೆ ಕೊಟ್ಟೆ. ಕ್ಷಮಾಡು. ಅಂದರೆ ನಿಮ್ಮ ಮಾತಿನ ಅರ್ಥ, ನಿಮ್ಮ ತಂಗಿ ಗರ್ಭಿಣಿ ಅಲ್ಲ, ಇವನ ತಂಗಿ ಗರ್ಭಿಣಿ. ಕೆಲಸದ ಟೆನ್ಷನ್ನಲ್ಲಿ ರಿಪೋರ್ಟು ಬದಲೇ ಆಗದ. ನನಗೆ ಕ್ಷಮೆ. ಅಣ್ಣ, ಪ್ರತ್ಯಕ್ಷವಾಗಿ ಕಣ್ಣರು ಪ್ರಮಾಣಿಸಿ ನೋಡುವಂತ ಬಲ್ಲವರು ಮಾತು ಹೇಳಿದ್ದಾರೆ. ಹೀಗೆ ನಾನು ಎಷ್ಟೇ ಬೇಡಿಕೊಂಡರೂ ನನ್ನ ಮಾತು ಕೇಳಿಲ್ಲ. ಈಗಲಾದರೂ ನಮ್ಮನ್ನ ಈ ನಿನ್ನ ತಂಗಿ ಮಾನ ಮರ್ಯಾದೆ ಹೋಗುವಂತ ತಪ್ಪು ಯಾವತ್ತೂ ಮಾಡಲ್ಲ. ಈ ಮಾನವಂತರ ಮಗಳಾಗಿ ಬಾಳ್ತೀನಿ ಅಣ್ಣ. ತಪ್ಪಾಯ್ತಮ್ಮ. ಮಜ್ಜಿಗೆಯಿಂದ ತೆಗೆದ ಬೆಣ್ಣೆ ಬೆಂಕಿ ಕಂಡಾಗ ಕರಗುವುದು ಸಹಜವಮ್ಮ. ಹಾಗೆ ನೀನು ಯೌವನಕ್ಕೆ ಬಂದ ನೀನು ದಾರಿ ತಪ್ಪಿರಬಹುದೆಂದು ತಿಳಿದುಕೊಂಡೆ. ತಪ್ಪಾಯ್ತಮ್ಮ, ತಪ್ಪಾಯ್ತು. ಅಮೃತ, ಹೆಣ್ಣಿನ ಜೀವನ ಒಂದು ಮುಳ್ಳಿನ ಹಾಸಿಗೆ ಇದ್ದ ಹಾಗೆ. ಅದರ ಮೇಲೆ ಬಿದ್ದ ಬಟ್ಟೆಯನ್ನು ನಿಧಾನವಾಗಿ ತೆಗೆದುಕೊಳ್ಳಬೇಕು ವಿನಃ ಅವಸರ ಪಡಬಾರದು ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ. ನಿಂದಿಶ ನಿಲ್ಲು, ಹಾಗೆ ಹೋಗುತ್ತಿರುವಲ್ಲ. ಹೋಗ್ಲಿ ಬಿಡಣ್ಣ. ಈಗ ನಾನೊಬ್ಳು ನಡತೆಗೆಟ್ಟವಳು ಅಲ್ಲ ಅಂತ ಗೊತ್ತಾದಾಗ ನಾನು ಯಾಕೆ ಅವರು ಅಂದರೆ ಏನಮ್ಮ ನಿನ್ನ ಮಾತಿನ ಅರ್ಥ? ಕೆಟ್ಟಾಗಬೇಕು, ಒಳ್ಳೆದಿರುವಾಗ ಬೇಡ ಅಂತನಾ? ಹೌದಣ್ಣ, ನಿನ್ನ ಸ್ನೇಹಿತ ನಾನು ಕೆಟ್ಟವಳು ಅಂತ ತಿಳ್ಕೊಂಡಿದ್ರು. ಆದರೆ ಅಂತ ದೇವರಂತ ಮನುಷ್ಯನಿಗೆ ಇವರು ನಮ್ಮ ಮನೆಯಲ್ಲಿರೋದು ಬೇಡ ಅಣ್ಣ, ನಾನೇ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿದೆ ಅಣ್ಣ. ಇವರಿಗೆ ತಕ್ಕ ಹೆಂಡತಿಯಾಗಿ ಬಾಳಿ ಬದುಕ್ತೀನಿ ಅಣ್ಣ. ಅಬ್ಬಾ, ನನಗೆ ಈಗ ಸಂತೋಷವಾಯಿತು. ನನ್ನ ತಲೆ ಹಬ್ಬಾಳು ಚೆನ್ನಾಗಿರಲಿ. ಅಮೃತ, ಇಂಥ ಖುಷಿಯಲ್ಲಿ ನಾನೇ ನಿನ್ನ ಕೈಯಾರೆ ಸಿಹಿ ಮಾಡ್ತೀನಿ. ಇಬ್ಬರು ಮಾತಾಡಿ ಬನ್ನಿ, ನಾನು ಖುಷಿ ಮಾಡುತ್ತೇನೆ. ನಂದೀಶ, ನನ್ನ ಮಾಡುವ ಸಿಹಿಗಿಂತ ನನ್ನ ಕೆನ್ನುಟಿಯ ಸಿಹಿ ಬರ್ತೀನಿ. ಆಯ್ತು, ನಿನ್ನಿಷ್ಟನೇ ನನ್ನಿಷ್ಟ. ಬಳಿ ಬಂದು ಸಿಹಿ ಮುತ್ತು ನಾವು
ಬಾರೆ ನನ್ನ ಸನಿಹಕ್ಕೆ ಸೌಕರ್ಯ ಆಳದ ಗಾಯವಾಗಿ ಕರ್ತಿರುವ ಶಿವಲಿಂಗನ ಹೆಂಡತಿ ಹೇಗಾದರೂ ಮಾಡಿ ಅವಳಿಗೆ ಸಂಸ್ಕಾರ ತಂದೊಡ್ಡಲೇಬೇಕು. ಯಾಕಂದರೆ ಅಂದು ನಮಗೆ ಮಾಡಿದ ಅವಮಾನದ ಸೇಡನ್ನು ತೀರಿಸಿಕೊಳ್ಳಲೇಬೇಕು. ಅಂದಾಗಲೇ ನಮ್ಮಂತ ಖಳನಾಯಕರಿಗೊಂದು ಗತ್ತು. ಹೌದು ಬ್ರಹ್ಮ, ಅಂದು ನಮಗೆ ಮಾಡಿದ ಅವಮಾನಕ್ಕೆ
ಹೊಂಚು ಹಾಕಿ ಕಾಯುತ್ತಿರುವ ಈ ಖಳನಾಯಕರ ಸಮಯಕ್ಕೆ ಸರಿಯಾಗಿ ನೆತ್ತಿಯ ಮೇಲೆ ಬುತ್ತಿ ಹೊತ್ತುಕೊಂಡು ಆ ಗೌರಿ ಇತ್ತ ಕಡೆನೇ ಬರ್ತಿದ್ದಾಳೆ. ಸಿಕ್ಕ ಸಮಯವನ್ನು ವ್ಯರ್ಥ ಮಾಡದೆ ತುಂಬು ಯೌವನದ ಅಂಗ ಸುಖ ಸವಿಯಬೇಕೆಂದು ಹಂಗಾಮಿನಲ್ಲಿ ನಿಂತಿರುವ ಅಂಗ ಸುಖ ಸವಿಯದೆ ಹಾಗೆ ಬಿಟ್ಟರೆ ನಮ್ಮಂತ ಮುಟ್ಟಾಳರೇ ಯಾರು ಇಲ್ಲ. ಗೌರಿ, ನೆತ್ತಿಯ ಮೇಲೆ ಬುತ್ತಿ ಹೊತ್ತುಕೊಂಡು ಎಲ್ಲಿಗೆ ಹೊರಟಿರುವೆ ಅಂತ ಕೇಳಬಹುದೇ? ಅದು ಎಲ್ಲ ತಮಗ್ಯಾಕೆ ಸಹೋಕರ್ರೆ? ನನ್ನ ಗಂಡ ಹೊಲದಲ್ಲಿ ದುಡಿತಾ ಇದ್ದಾನೆ, ಹಶುವಾಗಿರ್ಬೇಕಂತ ಅವ್ರಿಗೆ ಬುತ್ತಿ ತೆಗೆದುಕೊಂಡು ಹೊರಟಿದ್ದೆ. ನೋಡಿ, ಸುಮ್ಮನೆ ಸಮಯ ವ್ಯರ್ಥ ಮಾಡದೆ ನನಗೆ ದಾರಿ ಬಿಡೋದನ್ನ ಕಲ್ತ್ಕೊಳ್ಳಿ. ಕಲಿತುಕೊಳ್ಳಬೇಕೆ, ದಾರಿ ಬಿಡುವುದನ್ನು ಕಲಿತುಕೊಳ್ಳಬೇಕೆ. ಗೌರಿ, ಈ ಕಲಿಯುಗದಲ್ಲಿ ಕಲಿಯಬೇಕಾಗಿದ್ದು ಬಾಳಿದೆ. ಇದನ್ನು ನಿನಗೆ ಕಲಿಸಲು ಬಂದಿರುವ ನಿನ್ನ ಪಾಲಿನ ರಸಿಕರು ನಾವು. ಏನು ರಸಿಕ? ಏ ಸಹೋಕಾರ, ನೀನು ರಸಿಕನಾಗಿರ್ಬೋದು ನಿಜ, ಆದರೆ ಹೂವಿನ ಮಕರಂದ ಇರುವುದಕ್ಕೆ ಇದೇನು ರೋಡಲ್ಲಿ ಬೆಳೆದಿರುವ ಹೂ ಅಂತ ತಿಳ್ಕೊಂಡಿದೀಯಾ? ಅದು ಎಂದಿಗೂ ಸಾಧ್ಯವಿಲ್ಲ. ನೋಡು, ಈ ಹೂವು ಸಿಗುವುದೆಲ್ಲಿ, ನೀನು ಮಕರಂದ ಇರುವುದೆಲ್ಲಿ, ಅದು ನಿನ್ನ ಭ್ರಮೆ ಅಂತ ಕಾಣಿಸುತ್ತೆ. ಭ್ರಮೆ? ಗೌರಿ, ಕಾಮ ಎಂಬ ಹಸು ಹೆಚ್ಚಾಗಿ ಬಯಸಿ ಬಂದ ಈ ಶ್ರೀಮಂತರಿಗೆ ನೀನು ಹೊತ್ತು ತಂದಿರೋ ಬುತ್ತಿಯನ್ನು ಬಡದಿ ನಮ್ಮ ಹಸುವನ್ನು ನಿಗಿಸುವ. ಇಲ್ಲದಿದ್ದರೆ ಅಂದು ನಮಗೆ ಮಾಡಿದ ಸೇಡಿಗಾಗಿ ಹತ್ತಿನಂತೆ ಮೈ ಮೇಲೆ ನುಗ್ಗಿ ಕಚ್ಚಿ ಕಚ್ಚಿ ತಿನ್ನಬೇಕಾಗುತ್ತದೆ. ಅದಕ್ಕಾಗಿ ಹಸಿದು ನಿಂತಿರುವ ಈ ಜೋಡಿ ಸಿಂಹಗಳಿಗೆ ಆಹಾರ ಮುಚ್ಚಯ ನಿನ್ನ ಬಾಯಿನ. ಕತ್ತಿಗೇನು ಗೊತ್ತು ಕಸ್ತೂರಿ ವಾಸನೆ ಅಂತೆ, ಈ ಬುತ್ತಿಯ ವಾಸನೆ ನಿಮ್ಮಂತ ನಾಯಿಗಳಿಗೇನು ಗೊತ್ತು? ನೋಡು, ನಾನು ಬುತ್ತಿ ಹೊತ್ತು ತಂದಿರುವುದು ನಿಜ, ಆದರೆ ಕಂಡ ನಾಯಿಗಳಿಗೆ ಉಣಬಡಿಸಲು ಅಲ್ಲ, ಅಂತ ನಾಯಿಗಳನ್ನ ಎಂಜಲು ಮಾಡಿಸುವುದಕ್ಕೆ ಅಲ್ಲ. ಈ ಬುತ್ತಿ ದೇವರಿಗಾಗಿ ಮೀಸಲು ಆಗಿರುವ ನೈವೇದ್ಯ. ಎಂದ ಮೇಲೆ ಇಂಥ ಬುತ್ತಿ ನಿಮಗೆ ಸಿಗಲು ಸಾಧ್ಯವಿಲ್ಲ. ದೇವರಂತಿರುವ ಧರ್ಮವಂತಿರುವ ಆ ನನ್ನ ಗಂಡನಿಗೆ ಮೀಸಲಾಗಿರುವುದು ಈ ಬುತ್ತಿ. ಹುಷಾರ್. ಲೇ ಗೌರಿ, ಧರ್ಮವಂತ ನನ್ನ ಗಂಡನೆಂದು ಸೋಗಿನ ಸರಗಿನಲ್ಲಿ ಸಾವಿರ ವಿಟ ಪುರುಷರ ಸಂಘ ಮಾಡುವ ಈ ಸಮಾಜದಲ್ಲಿ ನಿನ್ನ ಮಾತು ಸರಿಯಲ್ಲ. ದಾಹ ಹೆಚ್ಚಾದ ಮೇಲೆ ಮನೆಯಲ್ಲಿಟ್ಟ ಅನ್ನವಾದರೇನು, ಮೀಸಲಾಗಿಟ್ಟ ನೈವೇದ್ಯ ಆದರೂ ಹೇಳು ಒಂದೇ. ಹಠಕ್ಕೆ ಬಿದ್ದ ಮಠ ಕಟ್ಟುವ ಈ ಬಹದ್ದೂರ್ ಶ್ರೀಮಂತರ ಚಟ ಹಠ. ಏ ಸಹೋಕಾರ, ಹಠಕ್ಕೆ ಬಿದ್ದು ಮಠ ಕಟ್ಟಲು ನೀನೇನಾದ್ರೂ ಮುಂದಾಗಿ ಬಂದಿದ್ದಾದ್ರೆ ನಾನು ಸುಮ್ಮನಿರ್ತೀನಿ ಅಂತ ತಿಳ್ಕೊಂಡಿದ್ದೀಯಾ? ನಿಮ್ಮಂತರ ಪಾಲಿಗೆ ರಾಕ್ಷಸಿ ಆಗಿ ನಿಮ್ಮನ್ನು ಸರ್ವನಾಶ ಮಾಡಿ ನಿಮ್ಮ ರಕ್ತವನ್ನು ಕುಡಿದು ಚಂಡಿ ಚೌಮುಂಡಿ ನಾನಾಗ್ಬೇಕಾಗತ್ತೋ? ನೋಡು, ನಿಮ್ಮಂತರಿಗೆ ಮೈ ಒಪ್ಪಿಸೋದಕ್ಕೆ ನಾನೇನು ಆಧಾರದ ಹೆಣ್ಣಲ್ಲ. ನನ್ನ ಪ್ರಾಣ ಹೋದರೂ ಸರಿ, ಈ ದೇಹ ನಿಮ್ಮದಾಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ವಿಷಯವೇನಾದ್ರೂ ನನ್ನ ಗಂಡನಿಗೂ ನನ್ನ ಮೈದನಿಗೆ ಗೊತ್ತಾದ್ರೆ ಈ ನಿಮ್ಮ ದೇಹವನ್ನು ಶಿಳ್ಳಾಗಿ ಬಿಡ್ತಾನೆ. ಎಚ್ಚರ! ಬಾಯಿಗೆ ಬಂದಂತೆ ಮಾತನಾಡಿದ್ರೆ ನಿನ್ನ ನಾಲಿಗೆಯನ್ನು ಸೀಳಿ ಬಿಟ್ಟು ಎಚ್ಚರ. ನೋಡು, ಈ ಸುಂದರವನದಲ್ಲಿ ನಿನ್ನನ್ನು ಹೊತ್ತೊಯ್ದು ತಬ್ಬಿ ಮುದ್ದಾಡಿದರೂ ನಿನ್ನನ್ನು ಬಿಡಿಸಿಕೊಂಡು ಹೋಗಲು ಯಾವ ನರಪಿಳ್ಳೆಯೂ ಬರುವುದಿಲ್ಲ ಈ ಊರಲ್ಲಿ ಅಂದಾಗ ನಿನ್ನ ಗಂಡ ಮೈದನ ಭಯ ನಮಗೆ. ಮುದುಗು ಮುಚ್ಚೋ ನಿನ್ನ ಬಾಯಿನ.
ಇನ್ನು ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟಿದ್ದಾದ್ರೆ ನನ್ನ ಕೈಯಲ್ಲಿರುವ ಕುಡುಗೋಲಿನಿಂದ ಈ ನಿನ್ನ ರುಂಡವನ್ನು ಚಂಡಾಡುವ ಭದ್ರಕಾಳಿ ನಾನಾಗ್ಬೇಕಾಗುತ್ತೆ. ನಿಮ್ಮಂತ ಪುಂಡ ಪೋಕರಿಗೆ ಸೆರಗಾಸಲು ನಾನೇನು ಹಾದಿ ಬಿಟ್ಟ ಹೆಣ್ಣಂತ ಅನ್ಕೊಂಡಿದೀಯಾ? ಸಾಧ್ಯವಿಲ್ಲ. ಯಾಕಂದ್ರೆ ನನ್ನ ಪತಿಯಿಂದ ತಾಳಿ ಕಟ್ಟಿಸಿಕೊಂಡ ಮುತ್ತೈದೆ ಕಡೆ ನಾನು. ಮುತ್ತೈದೆ 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 ಎಂಬ 3 ಅಕ್ಷರವನ್ನು ಮುಚ್ಚಿಟ್ಟು ಮಿಂಡನ ಜೊತೆ ಮಲಗಿ ಮಡಿಲು ತುಂಬಿಕೊಂಡು ಬಂದು ಹೆಸರಿಗಷ್ಟೇ ಮಾತ್ರ ಅಪ್ಪನಾಗಿ ಮಾಡಿ ಬೆಪ್ಪರಂತೆ ತಿಪ್ಪಿಗೆ ಹೊಂಚಿಸುವ ಮಾಯದ ಹೆಣ್ಣುಗಳೆಚ್ಚಲ್ಲ ಈ ನಿನ್ನ ಮುತ್ತೈದೆತನವನ್ನು ಸಾರುವ ಹೆಣ್ಣುಗಳಲ್ಲಿಂದೆ ಅಂದಾಗ ನಿಂದೇನು ಮಹಾ ಈ ಪರಪುರುಷನ ಪೌರುಷದಲ್ಲಿ ಸರಿ ಕಾಣಲ್ಲ. ಕಮಾಂಡರ್, ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳ್ಕೊ. ಯಾಕೆ? ಹೆಣ್ಣಿಗಾಗಿ ರಾಮಾಯಣ ಮಹಾಭಾರತದಲ್ಲಿ ಎಂತೆಂತ ದುರಂತದ ಘಟನೆಗಳು ನಡೆದಿದವಂತ ನಿನಗೆ ಗೊತ್ತಿಲ್ಲವೇನು? ಸೀತೆಗಾಗಿ ಆ ರಾವಣ ಸತ್ತು ಹೋದ, ದ್ರೌಪದಿಗಾಗಿ ಆ ದುಶ್ಯಸನ ಕೂಡ ಸತ್ತು ಹೋದ. ಹೆಣ್ಣಿಗಾಗಿ ಎಂತೆಂತವರು ಮಣ್ಣು ಮುಕ್ಕಿ ಹೋಗಿರ್ಬೇಕಾದ್ರೆ ಈ ಹೆಣ್ಣು ನಿನಗೆ ದಕ್ಕಲು ಸಾಧ್ಯನೇ ಇಲ್ಲ. ಇವಳನ್ನು ಮುಟ್ಟಲು ಬಂದಿದ್ದಾದ್ರೆ ಗರತಿಯ ಶಾಪದಿಂದ ಸರ್ವನಾಶ ಆಗೋದೆಯ. ಇದು ಗರತಿಯ ಶಾಪ. ಘರತಿಯ ಶಾಪ. ಹೇ ಹೆಣ್ಣೆ, ಜಗತ್ತಿನೆಲ್ಲ ಹೆಣ್ಣುಗಳೆಲ್ಲ ಘರತಿಯರಾಗಿದ್ರೆ ನಮ್ಮಂತ ವಿಟಪುರುಷರ ಕಾಮಂದ ನೀಗಿಸುವವರು ಯಾರು? ಅಷ್ಟಕ್ಕೂ ನೀನೇನು ದ್ರೌಪದಿ ಅಲ್ಲ, ಕರದಾಕ್ಷಣ ಆ ಕೃಷ್ಣ ಪರಮಾತ್ಮ ಬಂದು ನಿನ್ನ ಕಾಪಾಡಲಿಕ್ಕೆ. ನೋಡೋ, ಸುಮ್ಮನೆ ಸಮಯ ವ್ಯರ್ಥ ಮಾಡದೆ ಅಪ್ಪಿ ಮುದ್ದಾಡ ಬಾ ಹೆಣ್ಣೆ. ಬೇಡ, ನನ್ಗೇನು ಮಾಡಬೇಡ ಗೌರಿ. ಹಸಿದ ಜೋಡಿಯ ಮೃಗಗಳಿಗೆ ಕೈಗೆ ಸಿಕ್ಕ ಜಿಂಕೆ ತೆಪ್ಪಿಸಿಕೊಂಡು ಹೋಗುವುದು ಕನಸಿನ ಮಾತು. ಅಂದ ಮೇಲೆ ಹರಿದು ತಿನ್ನಲಿಕ್ಕೆ ಅವಕಾಶ ಮಾಡಿಕೊಡಬೇಡ. ನೀನಾಗಿ ನೀನು ಬಂದು ಒಲಿದರೆ ಸರಿ, ಎಲ್ಲದಿದ್ದರೆ ಮೃಗಗಳಂತೆ ಹರಿದು ತಿನ್ನುವ ಕಟುಕರು ನಾವು. ಭಾಚಿನ ಭಾ, ಸಮಯ ವ್ಯರ್ಥ ಮಾಡಬೇಡ ಬಾ. ನಿಲ್ಲಿರ್ಲಿ, ಇನ್ನೊಂದು ಹೆಜ್ಜೆ ಮುಂದಕ್ಕೆ ಇಟ್ಟಿದ್ದ ಕರೆ ಆದ್ರಪ್ಪ ಅಂದ್ರ ನಿಮ್ಮನ್ನ ಜೀವಂತವಾಗಿ ಸುಟ್ಟು ಬಿಡ್ತೀನಿ ಮಕ್ಕಳು. ಮರ್ಯಾದೆಯಿಂದ ಈ ಗರತಿ ಹೆಣ್ಣು ಮಗಳನ್ನು ಬಿಟ್ಟು ದೂರ ಸರದ ನಿಂತ ಮಾತನಾಡಲೇ ದುರತ್ಮ. ಮರ್ಯಾದೆ ಮಾನ ಮರ್ಯಾದೆ ಬಿಟ್ಟು ನಿಂತರ ಈ ಕಲಿಯುಗದಲ್ಲಿ ಮಹಾರಾಜನಾಗಿ ಅರಮನೆ ಕಟ್ಟಿ ಮೆರೆಯಲಿಕ್ಕೆ ಸಾಧ್ಯ. ಏಯ್, ಯಾರಲ್ಲೇ ನೀನು? ಹೆಣ್ಣಿಗೆ ತಕ್ಕ ಅಣ್ಣ. ಅನ್ನ ಕರ್ಮದಿಂದ ಬಂದರೆ ಕಾಮದೇನು, ಕರ್ಮದಿಂದ ಬಂದರೆ ಯಮ 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 ತಲ್ಪಡಿ. ಇನ್ನು ತೊಡೆ ತಟ್ಟಿ ಹನಿಗೆ ಸಿಂಧೂರ ಬಿಟ್ಟರೆ ನಿಮ್ಮಂತರಿಗೂ ಉಗ್ರ ಮಾತಾಂಡ ಕಾಲ ಭೈರವ ಈ ಭಾರ್ಗವ. ಭಾರ್ಗವ ಭಾರ್ಗವ ಭಾರ್ಗವನೆಂದು ಸ್ವರ್ಗ ಸುಖವನ್ನು ಬಯಸುತ್ತಿರುವಾಗ ಯಾಕೆ ನಮ್ಮ ಸಂತೋಷವನ್ನು ಹಾಳು ಮಾಡಿದಲ್ಲ? ಇದರ ಸೇಡಿಗಾಗಿ ಮೀಡಿ ನಾಗರಿನಿಂದ ಹೊಂಚು ಹಾಕಿ ಸಂಚು ಮಾಡಿ ನಿನ್ನನ್ನು ಸಾವಿನ ಮನೆಗೆ ಅಟ್ಟದಿದ್ದರೆ ಇವರು ಸಾವನ್ನು ಸೃಷ್ಟಿಸುವ ಸೃಷ್ಟಿಕರ್ತರೇ ಅಲ್ಲ. ಸಾವು ಸಾವಿರಂಜಿ 100 ದಿನ ಬದುಕುವ ಗಂಡು ಬೇರುಂಡಲನಲೇವನು ಹುಲಿ ಅಂತ ನುಗ್ಗಿ ಅವನ ಬಿಸಿ ರಕ್ತವನ್ನು ಹರಿಸಿದ ಗಂಡ ಬೇರುಂಡನೋ ಇವಳು. ಗಂಡ ಬೇರುಂಡ
ಭಾರ್ಗವ, ನಿನ್ನಂತ ಗಂಡ ಬೇರುಂಡರನ್ನು ರುಂಡ ಚಂಡಾಡಿ ಈ ನಮ್ಮ ಸರ್ಕಾರದಲ್ಲಿ ಮುಚ್ಚಿ ಹಾಕುತ್ತೇವೆ. ನಿನ್ನನ್ನು ಅನಾಥ ಶವವನ್ನಾಗಿ ಮಾಡಿ. ಲೇ ಶ್ರೀಮಂತರೇ, ನಿಮ್ಮಂಥವರು ಈ ಭಾರತ ದೇಶವನ್ನು ಅದಲ ಬದಲವನ್ನು ಮಾಡಿ ಮೊದಲು ನಿಮ್ಮ ರಕ್ತ ಮಾಂಸವನ್ನು ನಾಯಿ ನರಿಗಳಿಗೆ ಹಂಚಿದಾಗ ಮಾತ್ರ ಈ ಭಾರತ ನೆಮ್ಮದಿಯಿಂದ ಬದುಕಲು ಸಾಧ್ಯ. ಲೇ ಭಾರ್ಗವ, ನಿಮ್ಮಂತ ನಾಯಕರಿಗೆ ನಮ್ಮಂತ ಖಳನಾಯಕರು ಮಾಡಿದಾಗ ಮಾತ್ರ ಇನ್ನೊಬ್ಬ ನಾಯಕನಿಗೆ ಅಂದಾಗ ನಮ್ಮಂತ ನಾಯಕರಿಗೆ ಸಹಕರಿಸಿದಾಗ ರಕ್ತ ಬಿಸಾಸುರನಂತೆ ಮತ್ತೆ ಮತ್ತೆ ಹುಟ್ಟು ಬರುವ ಖತರ್ನಾಕ್ ಖಳನಾಯಕರು. ಹೇ ಭಾರ್ಗವ, ಭಾರತಾಂಬೆ ಮಡಿಲಲ್ಲಿ ಸಾವಿರ ಸುಳ್ಳು ಹೇಳುವ ರಾಜಕಾರಣಿಗಳಿಗಿಲ್ಲದೆ ಸನ್ಮಾನ. ಇನ್ನು ಸರ್ಕಾರಕ್ಕೆ ಕಟ್ಟಬೇಕಾದ ತೆರಿಗೆ ಹಣವನ್ನು ವಂಚಿಸಿದವನೇ ಇಲ್ಲಿ ರಾಜ. ಕಡು ಬಡವರ ಹೊಟ್ಟೆಯ ಮೇಲೆ ಬಟ್ಟೆ ಹಾಕಿದವನೇ ಇಲ್ಲಿ ಶ್ರೀಮಂತ. ಈ ಧರ್ಮದ ಭೂಮಿಯಲ್ಲಿ ಕರ್ಮದ ಬೀಜ ಬಿತ್ತಿ ಸಾರಿ ಹೇಳುತ್ತಿದೆ ಈ ಭಾರತಾಂಬೆಯ ಇತಿಹಾಸ. ಸಾರಿ ಹೇಳುವ ಇತಿಹಾಸವನ್ನು ಬದಲಿಸಿ ನಿಮ್ಮ ಶ್ರೀಮಂತರ ಕೂಡಿಟ್ಟ ಸಿರಿ ಸಂಪತ್ತವನ್ನು ಛಿದ್ರವನ್ನು ಮಾಡಿ ಈ ಸಮಾಜ ಭಾರತೀಯ ನೆಮ್ಮದಿಯಿಂದ ಬದುಕಲು ಶ್ರೀಮಂತರ ಕೂಡಿಟ್ಟ ಸಿರಿ ಸಂಪತ್ತವನ್ನು ಸುಟ್ಟು ಹಾಕಿದಾಗಲೇ ಈ ಭಾರ್ಗವನಿಗೆ ಲೇ ಭಾರ್ಗವ, ನಿಮ್ಮಂತ ದುರಂಕಾರಿಗಳ ಭದ್ರ ಬುಣದಿ ರುದ್ರ ನಾವು ನಂಬಿದ ದುರಂಕಾರದ ಮಾತುಗಳನ್ನು ಆಡಿದ್ರೆ ದುಶ್ಮನಾಗಿ ಕಾಡಿ ಚಿಂತೆಯಲ್ಲಿ ಸುಡುವ ಅಗ್ನಿ ಕುಂಡವ ನಾವು. ಅಗ್ನಿ ಕುಂಡ ನಿಮ್ಮಂತ ಅಗ್ನಿ ಕುಂಡಗಳಿಗೆ ತಣ್ಣೀರು ಎರಚಿ ಬಸ್ತದಿಂದ ಕಟ್ಟಿರುವ ಶ್ರೀಮಂತರ ಭದ್ರ ಬುಡಾದಿಯನ್ನು ಛಿದ್ರವನ್ನು ಮಾಡಿ ನಿಮ್ಮಂತ ಕೂಗ ಮಗಳನ್ನು ಹುಡುಕಿ ಬೇಟೆಯಾಡುವ ಬೇಟೆಗಾರ ಈ ರಣಧೀರ. ಸೂರತನದಿಂದ ಸರವೇಗದಲ್ಲಿ ಬಂದು ಸಂಹಾರ ಮಾಡಿದ್ರೆ ಮುಂದೆ ಇವಳು ಕವಿ ರಚಿಸುವ ಜಗ ಮೆಚ್ಚಿದ ಮಗ ವೀರ ಸಾಮ್ರಾಟದಲ್ಲಿ ಹುಟ್ಟಿ ಬಂದು ಖಳನಾಯಕರೆಂಬ ಹೆಸರಿನಲ್ಲಿ ಅಂತಿಮ ಸಂಚಾರ ತೊಡಗುವುದ ಈ ರಕ್ತ ಬಿಸಾಸುರ ಖಳನಾಯಕರ ಅಂತಿಮ ಪುಟ. ಹೇ ಭಾರ್ಗವ, ಜಗಮೆಚ್ಚಿದ ವೀರ ಸಾಮ್ರಾಜ್ಯದಲ್ಲಿ ಶ್ರೀಮಂತ ನಾಯಕರು ಬಂದು ನಿಮ್ಮಂಥವ್ರನ್ನು ಕಾಡಿದಾಗಲೇ ನಿಮ್ಮಂಥವ್ರಿಗೆ ಒಂದು ಬೆಲೆ, ಈ ಸಮಾಜಕ್ಕೆ ಒಂದು ರಂಗಕಲೆ. ಅಲ್ಲಿವರೆಗೂ ಸಿಗುವುದಿಲ್ಲ ನಮ್ಮಂತ ಖಳನಾಯಕರಿಗೆ ಒಂದು ಬೆಲೆ. ಬರ್ತೇವೆ. ಹೋಗ್ರಿ ಕವಿ ರಚಿಸಿದ್ದು ಜಗ ಮೆಚ್ಚಿದ ವೀರ ಸಾಮ್ರಾಜ್ಯರ ಅಂತಿಮ ಪುಟ. ನಿಮ್ಮಂಥವ್ರನ್ನು ಎಡೆಮುರಿಗೆ ಕಟ್ಟಿ ವೀರ ಸಾಮ್ರಾಟರಾಗಿ ಬಂದು ನಿಮ್ಮ ಶತ್ರುಗಳ ಸರ್ವನಾಶ ಮಾಡುತ್ತಿದ್ದರೆ ನನ್ನ ಹೆಸರು ಅಭಿನಯ ಚಕ್ರವರ್ತಿ ಭಾರ್ಗವನೇ ಅಲ್ಲ. ಹೋಗ್ಲಿ ಬಿಡು ಭಾರ್ಗವ, ಹೇಸಿಗೆ ಮೇಲೆ ಕಲ್ಲೊಗೆದು ಮುಖಕ್ಕೆ ಸಿಡಿಸ್ಕೊಳ್ಳೋದು ಅದು ಯಾಕೋ ನನಗೆ ಒಳ್ಳೇದಲ್ಲ ಅಂತ ಅನ್ಸುತ್ತೆ. ನೋಡಮ್ಮ, ಇಂಥವರ ರಾಕ್ಷಸರ ಕೈಯಿಂದ ಕಾಪಾಡಿ ಅನ್ನೋದಕ್ಕಿಂತ ಮೊದಲ ಅವರ ಶಿರವನ್ನು ಕತ್ತರಿಸುವ ದುರ್ಗಿ ಆಗಬೇಕಮ್ಮ. ಅಂದಾಗ ಇಂಥವರಿಗೆ ಬುದ್ಧಿ ಬರುವುದು. ಹೋಗ್ಲಿ ಬಿಡು ಭಾರ್ಗವ, ಆದರೂ ದೇವರಾಗಿ ಬಂದು ನನ್ನ ಮಾನ ಪ್ರಾಣ ಉಳಿಸಿ ನನ್ನ ಪಾಲಿಗೆ ನೀನು ದೇವರಾಗಿಬಿಟ್ಟು ನಾನು ನಿಮ್ಗೆ ಸದಾಕಾಲ ಚಿರುಣಿರೇ ಆಗಿರ್ತೀನಿ. ನಿಮ್ಮ ಕಷ್ಟದಲ್ಲಿ ಭಾಗಿಯಾಗಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯವಮ್ಮ. ಇಂಥವರ ಸೆದೆ ಬಡಿಯ ಸಲುವಾಗಿ ಕಾದು ಕೂತಿರುವ ಈ ಭಾರ್ಗವ, ಚಿಂತೆ ಮಾಡಬೇಡ. ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನ ಕಾಪಾಡುವ ಮನಸ್ಸು ನಿನ್ನದಿದೆ ಅಂದಾಗ ಆ ದೇವರು ನಿನಗೆ ಖಂಡಿತವಾಗಿ ಒಳ್ಳೇದು ಮಾಡೇ ಮಾಡ್ತಾನೆ. ನೀನು ಸಮಾಧಾನವಾಗಿರು. ನೋಡು, ನಾನು ಬಂದು ಹೊತ್ತಾಯ್ತು, ನನ್ನ ಗಂಡನಿಗೆ ಬುತ್ತಿ ಒಯ್ಬೇಕು. ನಾನಿನ್ನು ಹೋಗಿ ಬರ್ತೀನಿ. ಆಯ್ತಮ್ಮ.
ಲೇ ಬ್ರಹ್ಮ, ನಾನೇ ಶ್ರೀಮಂತರೆಂಬ ಜಂಬ ಕೊಚ್ಚಿಕೊಳ್ಳುತ್ತಿದೆಯಲ್ಲ, ಇದೇ ನಿನ್ನ ಸಿರಿ ಸಂಪತ್ತವನ್ನು ಮೋಸದಿಂದ ಅಪಹರಿಸಿ ಸರ್ವನಾಶ ಮಾಡಿ ಈ ಊರಾಗ ಭಿಕ್ಷೆ ಎತ್ತಡ ಮಾಡದಿದ್ದರೆ ನನ್ನ ಹೆಸರು ಅಭಿನಯ ಚಕ್ರವರ್ತಿ ಭಾರ್ಗವನೇ ಅಲ್ಲ. ಏಯ್! ಶಿವಯೋಗಿ ಕೇಳಯಾನಿ ಕರುಣಿಯ ತೋರಿಯ ಈ ಸರ್ಕಾರ ರೈತರನ್ನು ಕಡೆಗೂ ಜೀವಾಗಿ ಕೊಂದುಬಿಟ್ಟ. ಆದರೆ ಬಡ ರೈತನಿಗೆ ಎಲ್ಲಿ ಎಷ್ಟು ಹೋರಾಡಿದ್ರು ನ್ಯಾಯ ಸಿಗಲಿಲ್ಲ. ಶ್ರೀಮಂತರ ದಬ್ಬರಿಗೆ ಏರಾಯಿತು, ಬಡವನ ಸಿರು ಕಟ್ಟಾಯಿತು. ಆದರೆ ನಮ್ಮಂತ ರೈತರು ಹೋರಾಡಿದ್ರೆ ಜಯ ಕಟ್ಟಿಟ್ಟು ಬುದ್ಧಿ ಆಗುತ್ತದೆ. ಇದೇ ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ ಎಂದು. ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ ಪದೇ ಪದೇ ಹೇಳ್ತಿರುವಲ್ಲ, ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ ಅಂತ. ಸರ್ಕಾರ ಹೇಗೆ ಸಾವು ಕೊಟ್ಟಿದ್ದಂತ ಬಿಚ್ಚಿ ಹೇಳು. ಏ ಬ್ರಹ್ಮ, ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟಿತ್ತು ಅಂತ ಕೇಳ್ತಿದ್ದೀಯಲ್ಲ, ಈಗ ಹೇಳ್ತೀನಿ, ಲಕ್ಷ ಕೊಟ್ಟು ಕೇಳು. ಕೆಚ್ಚದಿಯಿಂದ ಬರೆದುಕೊಂಡು ನಿನ್ನ ಎದೆ ಮೇಲೆ ನಿಮ್ಮಂತ ರಾಜಕೀಯಗಳು, ನಿಮ್ಮಂತ ಸೊಕ್ಕಿನ ಎದೆ ಒತ್ತಿ ಹೇಳುತ್ತಾನೆ. ನಿಮ್ಮಂತ ಪುಂಡಾಟ ರಾಜಕೀಯ ನಾನು ಹೇಳ್ತೇನೆ. ಹಿಂದ ಸಪೋರ್ಟ್ ಏನು ಹಾರಾಡಿದ್ರ ಕೊಡೆ ತಟ್ಟಿ ಹೇಳ್ತಾನೆ ಈ ರೈತ. ಲೇ ರೈತ ಬಿತ್ತುವ ಬೀಜದಲ್ಲಿ ಕಳಪೆ ಬೀಜ ಕೊಟ್ಟು ಮಾಡಿದ್ರಲ್ಲ, ಆ ಬಂಡ ಬಡ್ಡಿ ಮಕ್ಕಳಿಗೆ ಕೈಗೆ ಬೇಡಿ ಹಾಕಿ ಸಾಯವರೆಗೆ ಶಿಕ್ಷೆ ಕೊಟ್ಟಿದ್ದರೆ ಅವನು ಇಂಥ ತಪ್ಪು ಮಾಡ್ತಿದ್ದಿಲ್ಲ. ಆದ್ರೆ ಇದನ್ನ ಸರಿ ಮಾಡ್ಬೇಕಿದ್ದು ನಾವ ಇಲ್ಲ ಸರ್ಕಾರನ. ನಮ್ಮೆಲ್ಲರನ್ನು ಹೊಂದಿಕೊಂಡಿದ್ದ ಶ್ರೀ ಜಯ ಜಯ ಗುರುವರ ಸಗಣದಾಗಣ, ಜಯ ಗುರುವರ ಸಗಣದಾಗಣ, ದೀನ ಬಂಧುವ ದಯಾನಿಧಿ, ದೀನ ಬಂಧುವ ದಯಾನಿಧಿ, ಕೈಕಿ ಕಾಯ ಜಗದೀಶ, ಕೈಕಿ ಕಾಯ ಜಗದೀಶ, ಜಯ ಗುರುವರ ಸಗಣದಾಗಣ, ಜಯ ಗುರುವರ ಸಗಣದಾಗಣ, ಜಯ